ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆ.ಸಿ. ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಪಿಕ್ 1.6 ಅಂದ್ರೆ ಲಾಸ್ಟ್ ಟಾಪಿಕ್, 1ನೇ ಚಾಪ್ಟರ್ನ 6ನೇ ಟಾಪಿಕ್ ಅಂದ್ರೆ ಲಾಸ್ಟ್ ಟಾಪಿಕ್ ಅನ್ನು ಇವತ್ತು ನೋಡ್ತಾ ಇದ್ದೇವೆ. ಡೈಮೆನ್ಷನಲ್ ಅನಾಲಿಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ, ಡೈಮೆನ್ಷನ್ಸ್ ನೀವು ಕಲಿಯೋದಕ್ಕೆ ಯಾವಾಗ ಶುರು ಮಾಡಿದ್ರು ಆವಾಗ ಹೇಳಿದ್ದೆ. ಡೈಮೆನ್ಷನ್ಸ್ ಬಗ್ಗೆ ನೀವು ಈಗ ಕಲಿತಾ ಇರೋದು ಡೈಮೆನ್ಷನ್ಗಳ ABCD ಅಷ್ಟೇ. ಆ ಡೈಮೆನ್ಷನ್ಗಳಿಂದ ಏನೇನು ಲಾಭ ಅನ್ನೋದನ್ನ ಮುಂದೆ ಕಲಿತೀರಾ ಅಂತ ಹೇಳಿದೆ. ABCD ಕಲಿಬೇಕಾದ್ರೆ ನೀವು 1ನೇ ಕ್ಲಾಸ್ನಲ್ಲೋ ನರ್ಸರಿಲೋ ABCD ಕಲಿಬೇಕಾದ್ರೆ ನೀವು ಅದನ್ನ ಯಾಕೆ ಕಲಿತಿದ್ರಿ ಅನ್ನೋ ನಿಮ್ಗೆ ಗೊತ್ತಿರಲಿಲ್ಲ. ಜಸ್ಟ್ ಅವ್ರು ಹೇಳ್ಕೊಡ್ತಿದ್ರು A ಅಂದ್ರೆ ಹಿಂಗೆ, B ಅಂದ್ರೆ ಹಿಂಗೆ ಅಂತ, ನೀವು ಅದನ್ನ ಬರಿತಾ ಇದ್ರಿ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು, ಇದೇ ABCDಗಳಿಂದ ನಾವು ಸೆಂಟೆನ್ಸ್ ರಚಿಸಬಹುದು, ವಾಕ್ಯಗಳನ್ನು ರಚಿಸಬಹುದು, ದೊಡ್ಡ ದೊಡ್ಡ ನಿಬಂಧಗಳನ್ನು ಬರಿಬಹುದು ಅಂತ. ಈಗ ಆ ಡೈಮೆನ್ಷನ್ಗಳನ್ನ ಕಲ್ತಿದ್ರಲ್ವಾ, ಯಾಕೆ ಕಲ್ತಿದ್ರಿ ಅನ್ನೋದು ಈಗ ಗೊತ್ತಾಗತ್ತೆ. ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಅಂಶಗಳು ನಿಮಗೆ ಅರ್ಥ ಆದರೆ ಲೈಕ್ ಮಾಡಿ, ಆಗಲಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ವಿಡಿಯೋದಲ್ಲಿ ಹೇಳಿರೋದು ಅರ್ಥ ಆದರೆ ಲೈಕ್ ಆಗದೆ ಇದ್ರೆ ಡಿಸ್ಲೈಕ್, ಎರಡರಲ್ಲಿ ಒಂದು ಮಾಡಲೇಬೇಕು. ಇದರಿಂದ ನಿಮ್ಮಲ್ಲಿ ನಾನು ಹೇಳ್ತಾ ಇರುವಂಥ ವಿಷಯಗಳು ನಿಮ್ಮಲ್ಲಿ ಎಷ್ಟು ಜನರಿಗೆ ಅರ್ಥ ಆಗ್ತಿದೆ, ಎಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ ಅನ್ನುವ ಕ್ಲಿಯರ್ ಐಡಿಯಾ ನನಗೆ ಸಿಗುತ್ತೆ. ಸೊ ವಿತ್ ಟೈಮ್ ವೇಸ್ಟ್ ಬೇಡ, ಕ್ಲಾಸ್ ಅನ್ನು ಶುರು ಮಾಡೋಣ. ಈ ಲಾಸ್ಟ್ ಟಾಪಿಕ್ ನಲ್ಲಿ ಅವರು 2 ಪಾರ್ಟ್ ಅನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಓಕೆ, ಒಂದೇದು ಟಾಪಿಕ್ 1.6.1 ಚೆಕಿಂಗ್ ದ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಆಫ್ ಇಕ್ವೇಶನ್. ಒಂದು ಇಕ್ವೇಶನ್ ಕೊಟ್ಟು ಅದು ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯೋದು. ಹೇಗೆ ಕಂಡುಹಿಡಿಯೋದು ಅಂತ ಮುಂಚೆ ಹೇಳ್ತೀನಿ, ಆಯ್ತಾ? ಈಗ ಜಸ್ಟ್ ಒಂದು ಓವರ್ ವ್ಯೂ, ಇವತ್ತು ನಾವೇನು ಕಲಿತೇವೆ ಅನ್ನೋದ್ರ ಬಗ್ಗೆ ಅಷ್ಟೇ, ಆಯ್ತಾ? ಅದಾದ್ಮೇಲೆ ಟಾಪಿಕ್ 1.6.2 ಡೆಡ್ಯೂಸಿಂಗ್ ದ ರಿಲೇಷನ್ ಅಮಂಗ್ ದ ಫಿಸಿಕಲ್ ಕ್ವಾಂಟಿಟೀಸ್. ಈ ಡೈಮೆನ್ಷನ್ಗಳನ್ನು ಉಪಯೋಗಿಸ್ಕೊಂಡು ಫಾರ್ಮುಲಾಗಳನ್ನ ನಾವೇ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಇದಾದ್ಮೇಲೆ ಒಂದು ಸ್ವಲ್ಪ ಕ್ವಶನ್ಗಳನ್ನ ನೋಡ್ತೇವೆ. ಆ ಪ್ರಶ್ನೆಗಳಿಂದ ನೀವು ಇವತ್ತು ಕಲ್ತಿರುವಂತಹ ಕಾನ್ಸೆಪ್ಟ್ ಇನ್ನಿಷ್ಟು ಕ್ಲಿಯರ್ ಆಗುತ್ತೆ. ಜೊತೆಗೆ ನಿಮ್ಮ KCET ಎಕ್ಸಾಮ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ, ಆಯ್ತಾ? ಅದಕ್ಕಿಂತ ಮೊದಲು ಒಂದು ವಿಷಯ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ಈ ಕೆಳಗಿನವುಗಳಿಗೆ ಡೈಮೆನ್ಷನ್ ಇರೋದಿಲ್ಲ ಅಂತ. ಇವಿಷ್ಟು ಅಂಶಗಳನ್ನು ಬರೆದೇನಲ್ವಾ, ಈ ಅಂಶಗಳಿಗೆ ಯಾವುದೇ ರೀತಿ ಡೈಮೆನ್ಷನ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಂಬರ್ಗೆ ಏನ್ ಡೈಮೆನ್ಷನ್ ಇರುತ್ತೆ? ಒಂದು ಎಕ್ಸಾಂಪಲ್ ತಗೊಳ್ಳಿ, 18 ಅನ್ನೋ ನಂಬರ್ ಅನ್ನ ತಗೊಳ್ಳಿ. ಇದಕ್ಕೆ ಯಾವ್ದಾದ್ರು ಡೈಮೆನ್ಷನ್ ಇರುತ್ತಾ? ಡೈಮೆನ್ಷನ್ಗಳು ಯಾವ್ಯಾವುದು? ಇದಕ್ಕೆ ಯಾವ್ದಾದ್ರು ಲೆಂತ್ ಇದೆಯಾ? ಈ 18 ಅನ್ನುವಂಥದ್ದಕ್ಕೆ ಯಾವ್ದಾದ್ರು ಮಾಸ್ ಇದೆಯಾ? ಈ 18 ಅನ್ನೋದಕ್ಕೆ ಯಾವ್ದಾದ್ರು ಟೆಂಪರೇಚರ್ ಇದೆಯಾ? ಇದಕ್ಕೇನಾದ್ರೂ ಲ್ಯೂಮಿನಸ್ ಇಂಟೆನ್ಸಿಟಿ ಇರೋ ಹಾಗೆ ಅನಿಸ್ತಾ ಇದೆಯಾ? ಇಲ್ಲ. ಯಾವ ಫಿಸಿಕಲ್ ಡೈಮೆನ್ಷನ್ ಕೂಡ ಇಲ್ಲ, ಹೌದಾ? ಇದು ಒಂದು ಖಾಲಿ ನಂಬರ್ ಅಷ್ಟೇ. ನಂಬರ್ ಮಾತ್ರ, 18 ಅನ್ನೋದೇನು ಒಂದು ನಂಬರ್ ಮಾತ್ರ, ಅದಕ್ಕೆ ಯಾವುದೇ ರೀತಿಯ ಡೈಮೆನ್ಷನ್ ಇರೋದಿಲ್ಲ. ಅದೇ ರೀತಿ ಯೂನಿಟ್ ಇಲ್ಲದ ಫಿಸಿಕಲ್ ಕ್ವಾಂಟಿಟಿಗಳಿಗೂ ಕೂಡ ಡೈಮೆನ್ಷನ್ ಇರೋದಿಲ್ಲ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೊಳ್ಳಿ ಎಕ್ಸಾಂಪಲ್ಗೆ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದ್ರೆ ವಕ್ರೀಭವನ ಸೂಚ್ಯಂಕ, ಕನ್ನಡ ಮೀಡಿಯಂನವರು. ಓಕೆನಾ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಎನ್ ನಿಂದ ಸೂಚಿಸ್ತಾರೆ. ಅದರ ಫಾರ್ಮುಲಾ C/V ಅಂತ ಇತ್ತು. ಸಿ ಅಂದ್ರೆ ಏನು? ಸಿ ಅಂತಂದ್ರೆ ನಿರ್ವಾತದಲ್ಲಿ ಅಥವಾ ಗಾಳಿಯಲ್ಲಿ ಬೆಳಕಿನ ವೇಗ, ಹೌದಾ? ಸೊ ಸಿ ನ ಡೈಮೆನ್ಷನ್ ಏನಾಗಬೇಕಾಯ್ತು? ಸ್ಪೀಡ್ಗೆ ಅಥವಾ ವೆಲಾಸಿಟಿಗೆ ಯಾವ ಡೈಮೆನ್ಷನ್ ಇರುತ್ತೋ ಅದೇ ಡೈಮೆನ್ಷನ್ ಸಿಗೆ ಕೂಡ ಇರಬೇಕಾಯ್ತು. ಓಕೆ, ವಿ ಅಂತಂದ್ರೆ ವೆಲಾಸಿಟಿ. ಯಾವ ವಸ್ತುವಿನ ವಕ್ರೀಭವನ ಸೂಚ್ಯಂಕ ನಾವು ತೆಗಿತಾ ಇದ್ದೇವೋ ಆ ವಸ್ತುವಿನಲ್ಲಿ ಬೆಳಕಿನ ಸ್ಪೀಡ್, ಹೌದಾ? ಬೆಳಕಿನ ವೆಲಾಸಿಟಿ. ಸೊ ಅದರ ಯಾವ ವಸ್ತುವಿನಲ್ಲಿ ಬೆಳಕಿನ ಸ್ಪೀಡ್, ಬೆಳಕಿನ ವೆಲಾಸಿಟಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಇಲ್ಲಿ ಕೂಡ ಈ ವಿ ನ ಡೈಮೆನ್ಷನ್ ಏನಾಗಬೇಕಾಯ್ತು? ವೆಲಾಸಿಟಿಯ ಡೈಮೆನ್ಷನ್ ಯಾವುದು ಅದೇ ಡೈಮೆನ್ಷನ್ ಆಗ್ಬೇಕಾಯ್ತು. ಮೇಲ್ಗಡೆಗೂ ವೆಲಾಸಿಟಿ ಡೈಮೆನ್ಷನ್, ಕೆಳಗಡೆಗೂ ವೆಲಾಸಿಟಿ ಡೈಮೆನ್ಷನ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಒಟ್ಟಾರೆ ಈ ಎನ್ ಅನ್ನುವಂಥದ್ದು ಕೂಡ ಒಂದು ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ. ಅಂದ್ರೆ ಯೂನಿಟ್ ಇಲ್ಲದ ಫಿಸಿಕಲ್ ಕ್ವಾಂಟಿಟಿಗಳಿಗೆ ಡೈಮೆನ್ಷನ್ ಕೂಡ ಇರೋದಿಲ್ಲ. ಈ ಎನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ವಕ್ರೀಭವನ ಸೂಚ್ಯಂಕ, ಇದಕ್ಕೆ ಯಾವ್ದಾದ್ರು ಯೂನಿಟ್ ಇತ್ತಾ? ಇಲ್ಲ. ವಕ್ರೀಭವನ ಸೂಚ್ಯಂಕ, ನೀರಿನ ವಕ್ರೀಭವನ ಸೂಚ್ಯಂಕ ಅಂತ ಕೇಳಿದ್ರೆ ನಿಮ್ಗೆ 1.33 kg ಅಂತ ಹೇಳ್ತಿದ್ರ, 1.33 ಮೀಟರ್ ಅಂತ ಹೇಳ್ತಿದ್ರೆ ಇಲ್ಲ. ಯಾಕೆ? ಇದಕ್ಕೆ ಯಾವುದೇ ರೀತಿಯ ಯೂನಿಟ್ ಇರೋದಿಲ್ಲ. ನೀರಿನ ವಕ್ರೀಭವನ ಸೂಚ್ಯಂಕ ಏನು ಕೇಳಿದ್ರು 1.33 ಅಷ್ಟೇ, ಹೌದಾ ತಾನೆ? ಸೊ ಯೂನಿಟ್ ಇಲ್ಲದ ಡೈಮೆನ್ಷನ್ಗಳಿಗೆ, ಯೂನಿಟ್ ಇಲ್ಲದ ಫಿಸಿಕಲ್ ಕ್ವಾಂಟಿಟಿಗಳಿಗೆ ಡೈಮೆನ್ಷನ್ ಇರೋದಿಲ್ಲ. ಅದೇ ರೀತಿ ಆಂಗಲ್ಗೆ ಡೈಮೆನ್ಷನ್ ಇರೋದಿಲ್ಲ ಅನ್ನೋದನ್ನ ನಾವು ಮೊದಲೇ ನೋಡಿದ್ವಿ. ನೆಕ್ಸ್ಟ್ ನೋಡಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈಗ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತಗೊಳ್ಳೋಣ, ಸೈನ್ ಥೀಟಾ ಅನ್ನೋದನ್ನ ತಗೊಳ್ಳೋಣ, ಆಯ್ತಾ? ಸೈನ್ ಥೀಟಾ ಅಂತಂದ್ರೆ ಏನ್ ಆಕ್ಚುಲಿ? ಸೈನ್ ಥೀಟಾ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತಾನೆ. ಈ ಆಂಗಲ್ ಅನ್ನು ನಾವು ಥೀಟಾ ಅಂತ ಕರೆದು ಇದು 90 ಡಿಗ್ರಿ ಇದೆ ಅಂತಂದ್ರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಹೈಪೋಟೆನ್ಯೂಸ್ ಆಗುತ್ತೆ, ಹೌದಾ? ಆಪೋಸಿಟ್ ಸೈಡ್ ಅಂತಂದ್ರೆ ಅಭಿಮುಖ ಬಾಹು, ಇದು ವಿಕರ್ಣ ಆಯ್ತು. ಸೈನ್ ಥೀಟಾ ಅಂತಂದ್ರೆ ಏನ್ ಆಕ್ಚುಲಿ? ಅಭಿಮುಖ ಬಾಹು ಭಾಗಿಸು ವಿಕರ್ಣ, ಹೌದಾ? ಓ ಅಂತಂದ್ರೆ ಏನು ಆಕ್ಚುಲಿ? ಓ ನ ಡೈಮೆನ್ಷನ್ ಏನು ಇಲ್ಲಿ? ಓ ನ ಡೈಮೆನ್ಷನ್ ಅಂದ್ರೆ ಈ ಬಾಹು, ಹೌದಾ? ಇದರ ಡೈಮೆನ್ಷನ್ ಏನು? ಇದರ ಲೆಂತ್, ಹೌದ್ ತಾನೆ? ಇದರ ಲೆಂತ್, ಆ ಲೆಂತ್ ನ ಡೈಮೆನ್ಷನ್ ಅನ್ನ ಎಲ್ ಅಂತ ಬರಿತೀವಿ.
ಅದೇ ರೀತಿ ಎಚ್ ಅಂತಂದ್ರೆ ಇದು ಹೌದಾ, ಈ ಉದ್ದ, ಇದರ ಡೈಮೆನ್ಷನ್ ಏನಾಗಬೇಕಾಯ್ತು, ಲೆಂತ್ಗೆ ಏನ್ ಡೈಮೆನ್ಷನ್ ಅದೇ ಡೈಮೆನ್ಷನ್ ಆಗಬೇಕಾಯ್ತು. ಸೊ ಲೆಂತ್ನ ಡೈಮೆನ್ಷನ್ ಕ್ಯಾನ್ಸಲ್ ಆಯ್ತು. ಸೈನ್ ಥೀಟಾ ಅನ್ನುವಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಯಾವುದೇ ಡೈಮೆನ್ಷನ್ ಇರೋದಿಲ್ಲ ಹೌದಾ, ಎಲ್ಲ ಡೈಮೆನ್ಷನ್ಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗೋಯ್ತು. ಸೊ ಇವಿಷ್ಟು ಫಿಸಿಕಲ್ ಕ್ವಾಂಟಿಟಿಗಳಿಗೆ ಯಾವುದೇ ರೀತಿ ಡೈಮೆನ್ಷನ್ ಇರೋದಿಲ್ಲ. ನೀವೀಗ ಯಾವ್ದಾದ್ರು ಒಂದು ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕಾದ್ರೆ ಮಧ್ಯದಲ್ಲಿ ನಿಮ್ಗೆ ಇವು ಯಾವ್ದಾದ್ರು ಅಂಶಗಳು ಕಾಣ್ತಪ್ಪ, ಅವನ್ನ ಜಸ್ಟ್ ಇಗ್ನೋರ್ ಮಾಡೋದು. ಯಾಕೆ ಇಗ್ನೋರ್ ಮಾಡ್ಬೇಕು ಅವನ್ನ, ಯಾಕಂದ್ರೆ ಅವುಗಳಿಗೆ ಯಾವುದೇ ರೀತಿಯ ಡೈಮೆನ್ಷನ್ಸ್ ಇರೋದಿಲ್ಲ. ನಾವು ಹೇಳದ್ನಲ್ವಾ, ಈಗ ನಾವ್ ಏನ್ ಮಾಡ್ಬೇಕು, ಒಂದು ಇಕ್ವೇಶನ್ ಅನ್ನ ಕೊಟ್ರೆ ಆ ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ಹೌದಾ. ಸೊ ಇದನ್ನ ನಾವು ಯಾವುದರ ಆಧಾರದ ಮೇಲೆ ನೋಡ್ತೇವೆ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಇದರ ಆಧಾರದ ಮೇಲೆ ನೋಡ್ತೇವೆ. ಏನಪ್ಪಾ ಇದು ಹೊಸ ಶಬ್ದ ಅಂತ ನೀವು ಹೇಳ್ಬೋದು. ಹೋಮೋಜಿನಿಟಿ ಅಂತಂದ್ರೆ ಒಂದೇ ತರ ಇರೋದು ಆಯ್ತಾ, ಒಂದೇ ತರ ಇರೋದು. ಏನು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತಂದ್ರೆ, ನಿಮ್ಮ ಹತ್ರ ಒಂದು 10 kg ಅಕ್ಕಿ ಇದೆ ಅಂತ ಇಟ್ಕೊಳ್ಳಿ, 10 kg ಅಕ್ಕಿ ಇದೆ ಮತ್ತೆ 2 ಲೀಟರ್ ಹಾಲಿದೆ. ಇವನ್ನೇ ಆ್ಯಡ್ ಮಾಡೋದಕ್ಕಾಗತ್ತಾ? ಇವನ್ನೇ ಆ್ಯಡ್ ಮಾಡಿ ಎಷ್ಟಾಯ್ತು ಅಂತ ಕೇಳಿದ್ರೆ ಹೇಳೋದಕ್ಕಾಗತ್ತಾ? ಇಲ್ಲ ತಾನೆ. ಯಾಕಾಗಲ್ಲ? ಯಾಕಂದ್ರೆ 1 kg ನಲ್ಲಿದೆ, ಇನ್ನೊಂದು ಲೀಟರ್ ಅಲ್ಲಿದೆ, ಬಂದಿರೋ ಆನ್ಸರ್ನ ನೀವು ಯಾವ್ದ್ರಲ್ಲಿ ಹೇಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ರೀತಿಲಿ ನಿಮ್ಮ ಹತ್ರ 10 kg ಅಕ್ಕಿ ಇದೆ, 10 kg ಅಕ್ಕಿ ಇದೆ, 5 kg ತೆಂಗಿನಕಾಯಿ ಇದೆ, ಒಟ್ಟ ಎಷ್ಟು kg ಇದೆ ಅಂತ ಕೇಳಿದ್ರೆ ನೀವು 15 kg ಅಂತ ಹೇಳ್ಬೋದು ಹೌದಾ. ಯಾಕಂದ್ರೆ ಇದು kg ನಲ್ಲಿದೆ, ಇದು kg ನಲ್ಲಿದೆ, ಬಂದಿರುವಂತ ಆನ್ಸರ್ ಕೂಡ kg ನಲ್ಲಿದೆ. ಈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳತ್ತಪ್ಪ ಅಂತಂದ್ರೆ, ಪ್ರತಿ ಟರ್ಮ್, ಈಗ ನೋಡಿ ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಹೆಂಗೆ ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್, ಯಾವುದಾದ್ರೂ ಈ ರೀತಿ ಇರುತ್ತಲ್ವ, ಇದುಗಳ ಮಧ್ಯ ಒಂದು ಇಕ್ವೇಶನ್ ನಲ್ಲಿ ಪ್ಲಸ್ ಮೈನಸ್ ಅಥವಾ ಈಕ್ವಲ್ ಟು ಸೈನ್ ಬಂತಂದ್ರೆ, ಈಗ ನೋಡಿ ಇವುಗಳ ಮಧ್ಯ ಪ್ಲಸ್ ಸೈನ್ ಬಂದಿದೆ, ಸೊ ಇದು ಒಂದು ಬೇರೆ ಟರ್ಮ್, ಇದು ಒಂದು ಬೇರೆ ಟರ್ಮ್. ಇವುಗಳ ಮಧ್ಯ ಈಕ್ವಲ್ ಟು ಸೈನ್ ಬಂದಿದೆ, ಸೊ ಇದು ಒಂದು ಬೇರೆ ಟರ್ಮ್, ಇದು ಒಂದು ಬೇರೆ ಟರ್ಮ್. ಈಗ ಟರ್ಮ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಇರಬೇಕು ಅಂತ. ಇದರ ಡೈಮೆನ್ಷನ್ ಏನು, ಕೆಜಿ ಡೈಮೆನ್ಷನ್ ಅಂದ್ರೆ 10 kg ಅಂತಿದ್ರೆ ಇದರ ಡೈಮೆನ್ಷನ್ ಮಾಸ್ ತಾನೆ, ಇದರ ಡೈಮೆನ್ಷನ್ ಮಾಸ್. ಇದರ ಡೈಮೆನ್ಷನ್ ಯಾವ್ದ್ರಲ್ಲಿ ಉಂಟು, ಇದರ ಡೈಮೆನ್ಷನ್ ಮಾಸ್ ನಲ್ಲಿ ಉಂಟು ಹೌದಾ. ಇದರ ಡೈಮೆನ್ಷನ್ ಯಾವ್ದ್ರಲ್ಲಿ ಉಂಟು, ಇದರ ಡೈಮೆನ್ಷನ್ ಸಹ ಮಾಸ್ ನಲ್ಲಿ ಉಂಟು. ಕೆಜಿ 15 kg ಅಂದ್ರೆ ನಾವು ಅದರ ಮಾಸ್ ಹೇಳ್ತಾ ಇದೀವಿ ಅಂತ ತಾನೇ ಅರ್ಥ. 5 kg ಅಂದ್ರೆ ನಾವು ಅದರ ಮಾಸ್ ಹೇಳ್ತಾ ಇದೀವಿ ಅಂತ ತಾನೇ ಅರ್ಥ. ಸೊ ಪ್ರತಿ ಟರ್ಮ್ ನ ಡೈಮೆನ್ಷನ್ ಏನಿದೆಯೋ ಅದು ಸೇಮ್ ಇರಬೇಕು ಅಂತ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಹೇಳುತ್ತೆ. ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಇಲ್ಲದೆ ಇದ್ರೆ ನಾವು ಅದನ್ನ ಆಡ್ ಗಿಡ್ ಮಾಡೋದಕ್ಕೆ ಆಗೋದಿಲ್ಲ, ಅಂದ್ರೆ ನಮ್ಮ ಇಕ್ವೇಶನ್ ರಾಂಗ್ ಇದೆ ಅಂತ ಅರ್ಥ. ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಇಲ್ಲದೆ ಇದ್ರೆ ನಮ್ಮ ಇಕ್ವೇಶನ್ ರಾಂಗ್ ಇದೆ ಅಂತ ಅರ್ಥ. ಪ್ರತಿ ಟರ್ಮ್ ನ ಡೈಮೆನ್ಷನ್ ಕರೆಕ್ಟ್ ಆಗಿದ್ರೆ ನಮ್ಮ ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ. ಈಗ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇದನ್ನ ಎಕ್ಸಾಕ್ಟ್ಲಿ ಯಾವ ರೀತಿ ಮಾಡಬಹುದು, ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ನಿಮ್ಗೆ ಇದರಿಂದ ಅರ್ಥ ಆಗತ್ತೆ. ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತಂದ್ರೇನು, ಹೋಮೋಜಿನಿಟಿ ಅಂತಂದ್ರೇನು, ಒಂದೇ ತರ ಇರೋದು. ಏನು ಒಂದೇ ತರ ಇರ್ಬೇಕಂತೆ, ಅದರಲ್ಲಿ ಪ್ರತಿ ಟರ್ಮ್ ಒಂದೇ ತರ ಇರ್ಬೇಕಂತೆ. ಈಗ ಒಂದು ಎಕ್ಸ್ಪ್ರೆಷನ್ ಬರ್ತಿದ್ದೇನೆ, ಒಂದು ಇಕ್ವೇಶನ್ ಬರ್ದಿಟ್ಟಿದ್ದೇನೆ. ಇದನ್ನ ನೀವು ಆಲ್ರೆಡಿ 9th ಇರ್ಬೇಕಾದ್ರೆ ಕಲ್ತಿರ್ತೀರಾ ಹೌದಾ. ಡಿಸ್ಪ್ಲೇಸ್ಮೆಂಟ್ ಏನು ಫಾರ್ಮುಲಾ ಅಂತ 9th ಅಲ್ಲಿ ಕಲ್ತಿರ್ತೀರಾ. ಆಬ್ವಿಯಸ್ಲಿ ಮರ್ತೋಗಿರತ್ತೆ, ಕಲ್ತು 2 ವರ್ಷ ಆಗಿದೆ. ಒಮ್ಮೆ ನೆನ್ಪು ಮಾಡ್ಕೊಳ್ಳಿ ಆಯ್ತಾ. ಸೊ ಇಕ್ವೇಶನ್ ಈ ತರ ಇತ್ತು, ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಒಂದು ಇಕ್ವೇಶನ್ ಇತ್ತು. ಈ ಇಕ್ವೇಶನ್ ಕರೆಕ್ಟು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಯಾಕೆ 9th ಅಲ್ಲಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಕಲ್ತಿದ್ದೇವೆ. ಇಕ್ವೇಶನ್ ಸರಿ ಇರೋದಕ್ಕೆ ಹೋಗಿ ಅವ್ರು ನಮಗೆ ಪುಸ್ತಕದಲ್ಲಿ ಕೊಟ್ಟಿದ್ರು ಹೌದಾ. ಸೊ ಕರೆಕ್ಟ್ ಆಗಿರೋ ಇಕ್ವೇಶನ್ ಅನ್ನೇ ತಗೊಂಡಿದ್ದೇನೆ ನಾನು. ಇದರ ಡೈಮೆನ್ಷನ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳುತ್ತೆ, ಪ್ರತಿ ಟರ್ಮ್ ನ ಡೈಮೆನ್ಷನ್ ಸೇಮ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳುತ್ತೆ. ಇಲ್ಲಿ ಯಾವ್ಯಾವ ಟರ್ಮ್ ಇದಾವೆ, ಎಷ್ಟು ಟರ್ಮ್ ಇದಾವೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ. ಪ್ಲಸ್ ಬಂದ್ರೆ ಅಥವಾ ಮೈನಸ್ ಬಂದ್ರೆ ಅಥವಾ ಈಕ್ವಲ್ ಟು ಬಂದ್ರೆ. ಈಗ ನೋಡಿ ಇಲ್ಲಿ ಒಂದು ಪ್ಲಸ್ ಬಂದಿದೆ, ಇದು ಮತ್ತೆ ಇದರ ನಡುವೆ ಒಂದು ಪ್ಲಸ್ ಬಂದಿದೆ. ಸೊ ಈ ಪ್ಲಸ್ ಬಂದಿರೋದ್ರಿಂದ ಏನಾಯ್ತು, ಇದು ಒಂದು ಸಪರೇಟ್ ಟರ್ಮ್, ಇದು ಒಂದು ಸಪರೇಟ್ ಟರ್ಮ್ ಆಯ್ತು. ಇದು ಮತ್ತೆ ಇದರ ನಡುವೆ ಈಕ್ವಲ್ ಟು ಸೈನ್ ಬಂದಿದೆ ಹೌದಾ. ಸೊ ಏನಾಯ್ತು, ಇದು ಒಂದು ಟರ್ಮ್, ಇದು ಒಂದು ಟರ್ಮ್ ಆಯ್ತು. ಓಕೆ. ಸೊ ನಮ್ಮ ಇಡೀ ಇಕ್ವೇಶನ್ ನಲ್ಲಿ ಒಟ್ಟ 3 ಟರ್ಮ್ ಇದ್ದಂಗೆ ಆಯ್ತು. ಈ 3 ಟರ್ಮ್ ನ ಡೈಮೆನ್ಷನ್ ಏನ್ ಬರ್ಬೇಕಂತೆ, ಸೇಮ್ ಬರ್ಬೇಕಂತೆ. ಓಕೆನಾ. ಈಗ ಎಲ್ಲ ಡೈಮೆನ್ಷನ್ ಸೇಮ್ ಇದೆಯೋ ಇಲ್ವೋ ಅಂತ ನೋಡೋಣ. ಈಗ ನೋಡಿ ಮೊದಲು ಎಕ್ಸ್ ನ ಡೈಮೆನ್ಷನ್ ನೋಡೋಣ. ಎಕ್ಸ್ ಅಂದ್ರೆ ಏನ್ ಆಕ್ಚುಲಿ, ಎಕ್ಸ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ಇದು ಡಿಸ್ಪ್ಲೇಸ್ಮೆಂಟ್ ನ ಫಾರ್ಮುಲಾ ಅಂತ. ಸೊ ಎಕ್ಸ್ ಏನ್ ಹೇಳುತ್ತೆ, ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಹೇಳುತ್ತೆ. ಎಕ್ಸ್ ಏನ್ ಹೇಳುತ್ತೆ, ಡಿಸ್ಪ್ಲೇಸ್ಮೆಂಟ್ ಅನ್ನ ಹೇಳುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ನ ಡೈಮೆನ್ಷನ್ ಏನಾಗಬೇಕಾಯ್ತು, ಡಿಸ್ಪ್ಲೇಸ್ಮೆಂಟ್ ನ ಡೈಮೆನ್ಷನ್ ಇಸ್ ಲೆಂತ್ ನ ಡೈಮೆನ್ಷನ್ ಹೌದಾ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಆಕ್ಚುಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಇರುವಂತ ಕನಿಷ್ಠ ದೂರ ಹೌದಾ. ಇಲ್ಲಿಂದ ಇಲ್ಲಿರುವಂತ ಕನಿಷ್ಠ ದೂರ, ಮಿನಿಮಮ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂತಂದ್ರೆ ಏನಾಯ್ತು, ಅದ್ರದ್ದು ಡೈಮೆನ್ಷನ್ ಏನಾಯ್ತು, ಲೆಂತ್ ಆಯ್ತು
ಓಕೆನಾ. ಸೊ ಎಕ್ಸ್ ನ ಡೈಮೆನ್ಷನ್ ಅನ್ನು ನಾವು ತೆಗೆದ್ವಿ, ಲೆಂತ್ ಅಂತ ಬಂತು, ಎಲ್ ಅಂತ ಬಂತು. ಇದನ್ನ ಇಷ್ಟು ಬರೆದ್ರೆ ಕರೆಕ್ಟೇ, ರಾಂಗ್ ಅಲ್ಲ. ಆದ್ರೆ ಫಿಸಿಕ್ಸ್ ನಲ್ಲಿ ಒಂದು ಪದ್ಧತಿ ಇದೆಯಲ್ವಾ, ಅದನ್ನ MLT ಫಾರ್ಮ್ ನಲ್ಲಿ ಇಡೋದು. ಸೊ ನಾವು MLT ಫಾರ್ಮ್ ನಲ್ಲಿ ಇಡೋಣ. ಓಕೆನಾ. ಎಮ್ ನ ಇದೆಷ್ಟಿದೆ, ಎಮ್ ನ ಡೈಮೆನ್ಷನ್ ಎಷ್ಟಿದೆ, ಇದರಲ್ಲಿ ಏನೂ ಇಲ್ಲ, ಎಂ ಬರಲೇ ಇಲ್ಲ. ಸೊ ಎಮ್ ನ ಡೈಮೆನ್ಷನ್ 0, ಎಲ್ ಎಷ್ಟಿದೆ, 1 ಇದೆ, ಹೌದಾ. ಸೊ ಎಲ್ ನ ಡೈಮೆನ್ಷನ್ 1 ಅಥವಾ ಎಲ್ ನ ಪವರ್ ನಲ್ಲಿ 1 ಅಂತ ಬರೀರಿ. ಓಕೆನಾ. -1 ಅಲ್ಲ, ಇದು ಪವರ್ 1. ಓಕೆ. ಟಿ ಇದೆಯಾ ಇಲ್ಲಿ, ಟಿ ಇಲ್ಲ. ಸೊ ಟಿ ನ ಡೈಮೆನ್ಷನ್ 0. ಓಕೆ. ಸೊ ಎಕ್ಸ್ ನ ಡೈಮೆನ್ಷನ್ ಅಲ್ಟಿಮೇಟ್ಲಿ ಇದು ಬಂದಂಗೆ ಆಯ್ತು. ಇಷ್ಟೇ ಬರೆದ್ರು ಕರೆಕ್ಟೇ, ಇದನ್ನ ಬರೆದ್ರು ಕರೆಕ್ಟೇ. ಓಕೆನಾ. ಆದ್ರೆ ಫಿಸಿಕ್ಸ್ ನ ಪದ್ಧತಿ ಪ್ರಕಾರ ನಾವು ಹೀಗೆ ಬರಿತೀವಿ. ನೆಕ್ಸ್ಟ್ ನೋಡಿ, ಯು ಟಿ ನ ಡೈಮೆನ್ಷನ್, ಈ ಟರ್ಮ್ ನ ಡೈಮೆನ್ಷನ್ ನೋಡೋಣ. ಓಕೆ. ಈ ಟರ್ಮ್ ಏನಿದೆ, ಯು ಟಿ ಅಂತ ಇದೆ. ಯು ಅಂತಂದ್ರೆ ಏನು, ಸ್ಟಾರ್ಟಿಂಗ್ ನಲ್ಲಿರುವಂತ ವೆಲಾಸಿಟಿ, ಸ್ಟಾರ್ಟಿಂಗ್ ನಲ್ಲಿರುವಂತ ವೇಗ. ಓಕೆನಾ. ಇನಿಷಿಯಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಅಂತಂದ್ರೆ ವೆಲಾಸಿಟಿಗೆ ಯಾವ ಡೈಮೆನ್ಷನ್ ಇತ್ತು ಅದೇ ಡೈಮೆನ್ಷನ್ಸ್ ಇರಬೇಕಾಯ್ತು. ಇನಿಷಿಯಲ್ ವೆಲಾಸಿಟಿ ಇರಲಿ, ಫೈನಲ್ ವೆಲಾಸಿಟಿ ಇರಲಿ, ಎವರೇಜ್ ವೆಲಾಸಿಟಿ ಇರಲಿ, ಇವು ಎಲ್ಲ ವೆಲಾಸಿಟಿನೇ ತಾನೆ. ಸೊ ವೆಲಾಸಿಟಿಯ ಡೈಮೆನ್ಷನ್ ಏನೋ ಅದೇ ಡೈಮೆನ್ಷನ್ ಯುಗೆ ಇರಬೇಕಾಯ್ತು, ಹೌದಾ. ಸೊ ಯು ಅಂದ್ರೆ ಆಕ್ಚುಲಿ ವೆಲಾಸಿಟಿಯ ಡೈಮೆನ್ಷನ್, ಯು ಅಂತಂದ್ರೆ ವೆಲಾಸಿಟಿ ಡೈಮೆನ್ಷನ್. ಸೊ ವೆಲಾಸಿಟಿ ಡೈಮೆನ್ಷನ್ ಏನು, ಇವಿಷ್ಟನ್ನ ನಿಮಗೆ ನಾನು ನೆನ್ಪಿಟ್ಕೊಳ್ಳೋದಕ್ಕೆ ಹೇಳಿದೆ. ಮೊದಲಿರೋದು ವೆಲಾಸಿಟಿ ಡೈಮೆನ್ಷನ್, ಅದಾದ್ಮೇಲೆ ಎಕ್ಸಲರೇಷನ್ ಡೈಮೆನ್ಷನ್, ಅದಾದ್ಮೇಲೆ ಫೋರ್ಸಿನ ಡೈಮೆನ್ಷನ್, ಅದಾದ್ಮೇಲೆ ಎನರ್ಜಿಯ ಡೈಮೆನ್ಷನ್. ಇವನ್ನೆಲ್ಲ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳಿದ್ದೆ. ಇರ್ಲಿ ಬಿಡಿ, ನಿಮ್ಗೆ ನೆನಪಿಲ್ಲಪ್ಪ, ಒಂದ್ ವೇಳೆ ಎಕ್ಸಾಮ್ ಬರೀತಾ ಕೂತಿದ್ದೀರಾ, ನಿಮ್ಗೆ ಇದು ನೆನಪಿಲ್ಲ, ವೆಲಾಸಿಟಿ ಡೈಮೆನ್ಷನ್ ಏನು ಅನ್ನೋದು ನಿಮ್ಗೆ ನೆನಪಿಗೆ ಬರ್ತಿಲ್ಲ, ಅವಾಗ ಏನ್ ಮಾಡ್ಕೋತೀರಾ, ಸಿಂಪಲ್, ವೆಲಾಸಿಟಿ ಡೈಮೆನ್ಷನ್ ಗೊತ್ತಿಲ್ಲ ಅಂತಂದ್ರೆ ವೆಲಾಸಿಟಿಗೆ ಮೊದಲು ಫಾರ್ಮುಲಾ ಬರ್ಕೋತೀರಾ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್, ಹೌದಾ. ಈಗ ಅದರ ಡೈಮೆನ್ಷನ್ ಬರೀತೀರಾ. ಓಕೆ. ಸೊ ವೆಲಾಸಿಟಿ ಡೈಮೆನ್ಷನ್ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ಇನ್ ಡೈಮೆನ್ಷನ್ ಏನು, ಲೆಂತ್ ನ ಡೈಮೆನ್ಷನ್, ಹೌದಾ. ಅದಾದ್ಮೇಲೆ ಕೆಳಗಡೆ ಏನ್ ಬರೀಬೇಕು, ಟೈಮ್ ನ ಡೈಮೆನ್ಷನ್ ಅನ್ನ ಬರ್ಕೋಬೇಕು. ಟೈಮ್ ನ ಡೈಮೆನ್ಷನ್ ಏನು, ಟಿ, ಹೌದಾ. ಸೊ ಟಿ ಮೇಲ್ಗಡೆ ಹೋದಾಗ ಏನಾಗುತ್ತೆ, ಎಲ್ಲಿರೋ ಇದ್ದಾಗೆ ಇರುತ್ತೆ, ಟಿ ಪವರ್ 1 ಇತ್ತು ತಾನೇ ಇಲ್ಲಿ. ಸೊ ಮೇಲ್ಗಡೆ ಹೋದಾಗ ಟಿ ಪವರ್ -1 ಆಗುತ್ತೆ. ಇದು ವೆಲಾಸಿಟಿಗಿರೋ ಡೈಮೆನ್ಷನ್. ಓಕೆ. ಸೊ ಇದನ್ನ ಫಿಸಿಕ್ಸ್ ನ ಸ್ಟ್ಯಾಂಡರ್ಡ್ ನ ಪ್ರಕಾರ, ಫಿಸಿಕ್ಸ್ ನ ಪದ್ಧತಿ ಪ್ರಕಾರ ಹೇಗೆ ಬರೀತಾರೆ, ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -1 ಅಂತ ಬರೀತಾರೆ ಅಷ್ಟೇ, ಹೌದಾ. ಇವೆಲ್ಲ ಒಮ್ಮೆ ರಿವಿಷನ್ ಮಾಡ್ದಂಗಾಯ್ತು. ಹೆಂಗ್ ಬರೆಯೋದಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಸಪೋಸ್ ಮರ್ತೋದ್ರೆ ಈ ರೀತಿ ಮಾಡ್ಕೊಂಡು ಇವೆಲ್ಲವನ್ನ ಸೈಡ್ ನಲ್ಲಿ ಬರೆದಿಟ್ಕೊಳ್ಳಿ. ಯಾಕಂತಂದ್ರೆ ಈ 4 ಡೈಮೆನ್ಷನ್ಗಳಿದಾವಲ್ವಾ, ವೆಲಾಸಿಟಿ ಡೈಮೆನ್ಷನ್, ಎಕ್ಸಲರೇಷನ್ ಡೈಮೆನ್ಷನ್, ಫೋರ್ಸ್ ನ ಡೈಮೆನ್ಷನ್, ಎನರ್ಜಿಯ ಡೈಮೆನ್ಷನ್, ಇವುಗಳನ್ನೆಲ್ಲ ನಾವು ಪದೇ ಪದೇ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇವು ನಮ್ಗೆ ಡೈರೆಕ್ಟ್ ಆಗಿ ಗೊತ್ತಿದ್ರೆ ಈ ತರದ್ದೆಲ್ಲ ಕೇಳಿದಾಗ ಲೆಕ್ಕ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಸೊ ಇವನ್ ನೆನ್ಪಿಟ್ಕೊಳ್ಳಿ, ಈ 4 ಡೈಮೆನ್ಷನ್ಗಳನ್ನ ನೀವು ನೆನ್ಪಿಟ್ಕೊಳ್ಳಿ, ಆಯ್ತಾ. ಈಗ ವಿಷಯಕ್ಕೆ ಬರೋಣ. ಮೊದ್ಲು ಏನ್ ಬರೀಬೇಕು ನಾವು, ಯು ನ ಡೈಮೆನ್ಷನ್ ಅನ್ನ ಬರ್ಕೋಬೇಕು. ಯು ನ ಡೈಮೆನ್ಷನ್ ಅಂತಂದ್ರೆ, ಯು ಅಂತಂದ್ರೆ ವೆಲಾಸಿಟಿ ತಾನೆ. ಸೊ ವೆಲಾಸಿಟಿ ಡೈಮೆನ್ಷನ್ ಇದು, ಎಂ ನ ಡೈಮೆನ್ಷನ್ 0, ಎಲ್ ನ ಡೈಮೆನ್ಷನ್ 1, ಟಿ ನ ಡೈಮೆನ್ಷನ್ -1. ಇದು ಯು ನ ಡೈಮೆನ್ಷನ್ ಆಯ್ತು. ಅದ್ರ ಪಕ್ಕದಲ್ಲಿ ಏನಿದೆ, ಟಿ ಇದೆ. ಸೊ ಟಿ ನ ಡೈಮೆನ್ಷನ್ ಕೂಡ ನಾವು ಬರ್ಕೋಬೇಕಾಯ್ತು, ಹೌದಾ. ಒಟ್ಟಾರೆಯಾಗಿ ಯು ಟಿ ಯ ಡೈಮೆನ್ಷನ್ ಏನಾಯ್ತು ಇಲ್ಲಿ, ಎಂ ನ ಡೈಮೆನ್ಷನ್ 0, ಎಲ್ ನ ಡೈಮೆನ್ಷನ್ 1, ಟಿ ನ ಡೈಮೆನ್ಷನ್ ಎಷ್ಟಾಯ್ತು, ಟಿ ಪವರ್ -1 ಮತ್ ಇಂಟು ಟಿ ಪವರ್ 1 ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗತ್ತೆ, ಇದು ಟಿ ಪವರ್ -1 ಪ್ಲಸ್ 1 ಆಗತ್ತೆ, ಅಂದ್ರೆ ಟಿ ಪವರ್ 0 ಆಗತ್ತೆ, ಹೌದಾ ಇಲ್ಲ. ಘಾತಾಂಕ ನಿಯಮಗಳು ಈ ರೀತಿ ಬಂದಾಗ ಏನ್ ಮಾಡ್ಬೇಕು, ಮೇಲ್ಗಡೆ ಏನ್ ಘಾತಾಂಕಗಳಿದಾವೋ ಇವುಗಳನ್ನು ನೀವು ಆಡ್ ಮಾಡ್ಕೋಬೇಕು. ಸೊ ಇಲ್ಲಿರೋ ಘಾತಾಂಕ ಬರ್ದೆ ಪ್ಲಸ್ ಇಲ್ಲಿರೋ ಘಾತಾಂಕ ಬರ್ದೆ. ಸೊ ಅವನ್ನ ಆಡ್ ಮಾಡ್ಕೊಂಡಾಗ ಏನಾಯ್ತು, -1 ಪ್ಲಸ್ 1 ಮಾಡಿದ್ರೆ ಏನ್ ಬರುತ್ತೆ, 0 ಬರುತ್ತೆ. ಸೊ ಇಲ್ಲಿ ಟಿ ನ ಡೈಮೆನ್ಷನ್ 0 ಆಯ್ತು, ಹೌದಾ. ಓಕೆ. ನೆಕ್ಸ್ಟ್ ನೋಡಿ, ಈ ಟರ್ಮ್ ನ ಡೈಮೆನ್ಷನ್ ಕಂಡಿಡ್ದಾಗಾಯ್ತು, ಎಕ್ಸ್ ನ ಡೈಮೆನ್ಷನ್ ಅನ್ನ ಕಂಡಿಡ್ದಾಗಾಯ್ತು, ಯು ಟಿ ಯ ಡೈಮೆನ್ಷನ್ ಕೂಡ ನಾವು ಕಂಡಿಡ್ದಾಗಾಯ್ತು. ನೆಕ್ಸ್ಟ್ ಇರೋ ಟರ್ಮ್ ಯಾವ್ದಿದೆ, ಹಾಫ್ AT² ಇದೆ, ಹೌದಾ. ಈಗ ಹಾಫ್ AT² ನ ಡೈಮೆನ್ಷನ್ ಅನ್ನ ಕಂಡುಹಿಡಿಯೋಣ. ಓಕೆನಾ. ಹಾಫ್ಗೆ ಏನಾದ್ರೂ ಡೈಮೆನ್ಷನ್ ಇರುತ್ತಾ, ಹಾಫ್ ಅಂತಂದ್ರೆ ಏನು, ಆಕ್ಚುಲಿ ಅರ್ಧ ಅಂತಂದ್ರೆ ಏನು, ಬರೇ ಒಂದು ನಂಬರ್ಗೆ ಡೈಮೆನ್ಷನ್ ಇರೋದಿಲ್ಲ. ಸೊ ಆ ನಂಬರ್ ಅನ್ನ ನಾವೇನು ಮಾಡಬಹುದು, ಇಗ್ನೋರ್ ಮಾಡಬಹುದು. ಸೊ ಈ ಹಾಫ್ಗೆ ಡೈಮೆನ್ಷನ್ ಇರೋದಿಲ್ಲ, ಸೊ ಹಾಫ್ ಅನ್ನ ಇಗ್ನೋರ್ ಮಾಡುವ. ಎ ಅಂತಂದ್ರೆ ಏನು, ಎ ಅಂತಂದ್ರೆ ಎಕ್ಸಲರೇಷನ್ ಗೆ ಏನ್ ಡೈಮೆನ್ಷನ್ ಇದೆ, ಇಲ್ಲಿದೆ, ಅದನ್ನ ಬರ್ಕೊಳ್ಳಿ. ಓಕೆನಾ. ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -2, ಎಕ್ಸಲರೇಷನ್ ಏನ್ ಬರ್ಕೊಂಡೆ. ಈಗ ನೆಕ್ಸ್ಟ್ ಏನ್ ಬರ್ಕೋಬೇಕು, ಟಿ² ನ ಡೈಮೆನ್ಷನ್ ಅನ್ನ ಬರ್ಕೋಬೇಕು. ಟಿ ಅಂತಂದ್ರೆ ಟೈಮ್, ಹೌದಾ. ಅದರ ಪವರ್ 2 ಇದೆ. ಸೊ ಟೈಮ್ ಅಂತಂದ್ರೆ ಟೈಮ್ ನ ಡೈಮೆನ್ಷನ್ ಟಿ, ಅದರ ಪವರ್ 2 ಇದೆ. ಓಕೆನಾ. ಈಗ ಇವುಗಳನ್ನು ಮಾಡಿದ್ರೆ ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -2 ಇಂಟು ಟಿ ಪವರ್ 2 ಇದೆ. ಏನ್ ಬರ್ಬೇಕಾಯ್ತು, ಟಿ ಪವರ್ 0 ಬರ್ಬೇಕಾಯ್ತು, ಹೌದಾ. ಈಗ ನೋಡಿ, ಇದು ಒಂದು ಟರ್ಮ್ ಇದೆ, ಇದು ಒಂದು ಟರ್ಮ್ ಇದೆ, ಇದು ಒಂದು ಟರ್ಮ್ ಇದೆ. 3 ಟರ್ಮ್ಗಳ ಡೈಮೆನ್ಷನ್ ಸೇಮ್ ಇದೆಯಾ, ಹೌದು ಸೇಮ್ ಇದೆ. 3 ಟರ್ಮ್ಗೆ ಇರುವಂತ ಡೈಮೆನ್ಷನ್ ಲೆಂತ್ ಮಾತ್ರ, ಹೌದಾ.
ಲೆಂತ್ ಮಾತ್ರ. ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ಗಳು 0 ಇದೆ. ಇಲ್ಲಿ ನೋಡಿ, ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ 0, ಇಲ್ಲೂ ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ 0, ಇಲ್ಲೂ ಲೆಂತ್ ಬಿಟ್ಟು ಉಳಿದೆಲ್ಲ ಡೈಮೆನ್ಷನ್ 0. ಸೊ ಮೂರಕ್ಕೂ ಇರೋ ಡೈಮೆನ್ಷನ್ ಲೆಂತ್ ಮಾತ್ರ. ಸೊ ಮೂರು ಡೈಮೆನ್ಷನ್ ಸೇಮ್ ಇದೆ. ಮೂರು ಡೈಮೆನ್ಷನ್ ಸೇಮ್ ಇರೋದ್ರಿಂದ ನಮ್ಮ ಈ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಆಗಿದೆ. ನಾವೇನ್ ಮಾಡಬೇಕು? ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿನ ಅಪ್ಲೈ ಮಾಡಬೇಕು. ಪ್ರತಿ ಟರ್ಮ್ನ ಡೈಮೆನ್ಷನ್ ಗಳನ್ನ ಚೆಕ್ ಮಾಡ್ಕೋಬೇಕು. ಪ್ರತಿ ಡೈಮೆನ್ಷನ್ಗಳು ಸೇಮ್ ಇದ್ರೆ ಆ ಇಕ್ವೇಶನ್ ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಪ್ರತಿ ಟರ್ಮ್ನ ಡೈಮೆನ್ಷನ್ ಸೇಮ್ ಇಲ್ಲದೆ ಇದ್ರೆ ಆ ಇಕ್ವೇಶನ್ ರಾಂಗ್ ಅಂತ ಅರ್ಥ. ಓಕೆನಾ? ಈಗ ಮತ್ತೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಬೇರೆ ಬಹಳ ದೂರದ ಎಕ್ಸಾಂಪಲ್ ಏನು ತಗೊಳ್ಳೋದಿಲ್ಲ. ಇದೇ ಎಕ್ಸಾಂಪಲ್, ಇದೇ ಇಕ್ವೇಶನ್ ನಾನು ಏನ್ ಮಾಡ್ಕೋತೀನಪ್ಪ ಅಂತಂದ್ರೆ, ಇದೇ ಇಕ್ವೇಶನ್ ಅನ್ನು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಇಲ್ಲಿ 2 ಅಂತ ಹಾಕ್ಬಿಡ್ತೀನಿ. ಓಕೆನಾ? ನಿಮ್ಗೆ ಗೊತ್ತು, ನೀವು 9th ಅಲ್ಲಿ ಕಲ್ತ ಇಕ್ವೇಶನ್ ಏನಾಗಿತ್ತು? x = ut + ½ at² ಆಗಿತ್ತು. ಈಗ ನಾನು ಇಲ್ಲಿ ಯಾವ ಇಕ್ವೇಶನ್ ಬರ್ದಿದ್ದೇನೆ? x = 2ut + ½ at² ಅಂತ ಬರ್ದಿದ್ದೇನೆ. ನಿಮಗೆ ಗೊತ್ತು ಈ ಇಕ್ವೇಶನ್ ರಾಂಗ್ ಅಂತ. ಹೌದಾ? ಈ ಇಕ್ವೇಶನ್ ರಾಂಗ್. x = ut + ½ at² ಬರಬೇಕು. ನಾನು ಇಲ್ಲಿ 2ut ಅಂತ ಬರ್ದಿದ್ದೇನೆ. ನನ್ನ ಇಕ್ವೇಶನ್ ರಾಂಗ್ ಇದೆ. ಈಗ ಡೈಮೆನ್ಷನಲ್ ಅನಾಲಿಸಿಸ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಎಷ್ಟು ಟರ್ಮ್ ಇದೆ? ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಒಂದು ಟರ್ಮ್. ಯಾಕೆ? ಇವೆರಡರ ನಡುವೆ ಪ್ಲಸ್ ಬಂದಿದೆ, ಸೊ ಇವೆರಡು ಸಪರೇಟ್ ಟರ್ಮ್. ಇವೆರಡರ ನಡುವೆ ಈಕ್ವಲ್ ಟು ಸೈನ್ ಬಂದಿದೆ, ಸೊ ಇವೆರಡು ಸಪರೇಟ್ ಟರ್ಮ್. ಸೊ ಪ್ರತಿ ಟರ್ಮ್ನ ಡೈಮೆನ್ಷನ್ ಅನ್ನ ನೋಡಿ. x = ಏನ್ ಬರುತ್ತೆ? x ನ ಡೈಮೆನ್ಷನ್ ಏನ್ ಬರುತ್ತೆ? ಲೆಂತ್. ಹೌದಾ? x ನಲ್ಲಿ ಇರೋದು ಬರೀ ಲೆಂತ್ ಮಾತ್ರ. ಸೊ ಫಿಸಿಕ್ಸ್ ನ ಪದ್ಧತಿಯ ಪ್ರಕಾರ ಬರೆಯೋದಾದ್ರೆ ಇದರಲ್ಲಿ ಮಾಸ್ಗೆ ಡೈಮೆನ್ಷನ್ ಇಲ್ಲ, ಲೆಂತ್ಗೆ ಇರೋದು 1 ಡೈಮೆನ್ಷನ್, ಟೈಮ್ಗೆ ಡೈಮೆನ್ಷನ್ ಇಲ್ಲ. ಸೊ ಇದಾಯ್ತು. ಅದೇ ರೀತಿ 2ut ಗೆ ಏನ್ ಡೈಮೆನ್ಷನ್ ಅಂತ ನೋಡೋಣ. ಓಕೆನಾ? 2ut ಗೆ ಏನ್ ಡೈಮೆನ್ಷನ್ ಬರುತ್ತೆ ಅನ್ನೋದನ್ನ ನೋಡೋಣ. 2 ಅನ್ನೋದು ಬರೀ ಒಂದು ನಂಬರ್ಗೆ ಡೈಮೆನ್ಷನ್ ಇರೋದಿಲ್ಲ. ಸೊ ಆ ನಂಬರ್ನ ನಾವು ಇಗ್ನೋರ್ ಮಾಡ್ಕೋತೀವಿ. u ಅಂತಂದ್ರೆ ವೆಲಾಸಿಟಿ ಡೈಮೆನ್ಷನ್ ಇದು. ಸೊ ಅದನ್ನ ಬರ್ಕೊಳ್ಳಿ. m⁴0 l⁴1 t⁻⁻1. ಓಕೆನಾ? ಅದಾದ್ಮೇಲೆ u ಪಕ್ಕದಲ್ಲಿ ಏನಿದೆ? t ಇದೆ. ಸೊ t ನ ಡೈಮೆನ್ಷನ್ ಕೂಡ ನಾವು ಬರ್ಕೋಬೇಕಾಯ್ತು, t⁻1. ಇದು u ನ ಡೈಮೆನ್ಷನ್, ಇದು t ನ ಡೈಮೆನ್ಷನ್. ಇವನ್ನೆಲ್ಲ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? m⁴0 l⁴1 t⁻0 ಅಂತ ಬರುತ್ತೆ. ಹೌದಾ? ಇಲ್ಲ, ಮಾಡಿ ನೋಡಿ ಬೇಕಾದ್ರೆ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ? 2 ಟರ್ಮ್ ನಾವು ಕಂಡಿಡ್ದಾಯ್ತು. ಮೂರನೇ ಟರ್ಮ್ ಏನಿದೆ? ½ at² ಅಂತ ಇದೆ. ½ at² ಅಂತ ಇದೆ. ಇದರ ಡೈಮೆನ್ಷನ್ ಅನ್ನ ನೋಡೋಣ. ಹಾಫ್ ಅನ್ನುವಂಥದ್ದು ಬರೀ ಒಂದು ನಂಬರ್, ಸೊ ಅದನ್ನ ಇಗ್ನೋರ್ ಮಾಡ್ತೀವಿ. a ಅಂತಂದ್ರೆ ಎಕ್ಸಲರೇಷನ್, ಅದರ ಡೈಮೆನ್ಷನ್ ಅನ್ನ ಬರ್ಕೊಳ್ಳಿ. m⁴0 l⁴1 t⁻⁻2. ಅದೇ ರೀತಿ a ಪಕ್ಕದಲ್ಲಿ ಏನಿದೆ? t² ಇದೆ. t ಅಂತಂದ್ರೆ ಟೈಮ್ನ ಡೈಮೆನ್ಷನ್ t, ಅದರ ಪವರ್ ಎಷ್ಟಿದೆ? 2 ಇದೆ. ಹೌದಾ? ಸೊ ಇವನ್ನೆಲ್ಲ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? m⁴0 l⁴1 t⁻0 ಅಂತಾನೆ ಬರುತ್ತೆ. ಈಗ ನೋಡಿ, ನಮ್ಮ ಇಕ್ವೇಶನ್ ರಾಂಗ್ ಇದೆ, ಬಟ್ ನಾವಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ಡೈಮೆನ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿದಾಗ, ಹೌದು, ಈ ಟರ್ಮ್ನ ಡೈಮೆನ್ಷನ್, ಈ ಟರ್ಮ್ನ ಡೈಮೆನ್ಷನ್, ಈ ಟರ್ಮ್ನ ಡೈಮೆನ್ಷನ್, ಮೂರು ಡೈಮೆನ್ಷನ್ಗಳು ಸೇಮೇ ಬಂದಿದೆ. ಅರೆ, ಇಕ್ವೇಶನ್ ರಾಂಗ್ ಇದ್ರೂ ನಮ್ಮ ಟರ್ಮ್ನ ಡೈಮೆನ್ಷನ್ಗಳು ಸೇಮ್ ಬರುತ್ತಾ? ಹೌದು, ಬರಬಹುದು. ಈಗ ಇದರಿಂದ ಒಂದು ವಿಷಯ ಏನ್ ಸ್ಪಷ್ಟ ಆಗತ್ತಪ್ಪ ಅಂತಂದ್ರೆ, ನಮ್ಮ ಇಕ್ವೇಶನ್, ಯಾವ್ದಾದ್ರು ಒಂದು ಇಕ್ವೇಶನ್ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ಆ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಅಂತ ಬಂತು ಅಂತ ಇಟ್ಕೊಳ್ಳಿ. ಆ ಇಕ್ವೇಶನ್ ಪಕ್ಕಾ ಸರಿ ಅಂತ ಅಲ್ಲ. ಆ ಇಕ್ವೇಶನ್ ಸರಿಯಾಗಿಯೂ ಇರಬಹುದು, ತಪ್ಪಾಗಿಯೂ ಇರಬಹುದು ಅಂತ ಅರ್ಥ. ಆದ್ರೆ ಯಾವ್ದಾದ್ರು ಒಂದು ಇಕ್ವೇಶನ್ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ರಾಂಗ್ ಅಂತ ಬಂತು ಅಂತ ಇಟ್ಕೊಳ್ಳಿ, ಆ ಇಕ್ವೇಶನ್ ಪಕ್ಕಾ ರಾಂಗ್ ಅಂತ ಅರ್ಥ. ಓಕೆನಾ? ಸೊ ಇದು ನೋಟು, ನೀವು ಎಲ್ಲಾದ್ರೂ ಬರೆದಿಟ್ಕೊಳ್ಳಿ ಅಥವಾ ಇದನ್ನ ತಲೆಯಲ್ಲಿ ಕರೆಕ್ಟ್ ಆಗಿ ಫಿಟ್ ಮಾಡಿ ಇಟ್ಕೊಳ್ಳಿ. ಇದೊಂದು ರೀತಿಲಿ ನೀವು ಆರ್ಮಿ ಸಿಲೆಕ್ಷನ್ಗೆ ಹೋದ್ರಿ ಅಂತ ಇಟ್ಕೊಳ್ಳಿ. ಮೊದಲು ಅವ್ರು ಏನ್ ಮಾಡ್ತಾರೆ? ನಿಮ್ಮ ಹೈಟ್ ಅನ್ನ ಚೆಕ್ ಮಾಡ್ತಾರೆ. ನಿಮ್ಮ ಹೈಟ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಿಮ್ಗೆ ಮುಂದಿನ ಚೆಕಿಂಗ್ಗಳಿಗೆ ನಿಮ್ಗೆ ಬಿಡ್ತಾರೆ. ಹೌದಾ? ನಿಮ್ಮ ಹೈಟೇ ಸಮ ಇಲ್ಲ ಅಂತಂದ್ರೆ ಮೊದಲೇ ನಿಮ್ಗೆ ತೆಗೆದು ಬದಿಗೆ ಸರಿಸ್ತಾರೆ. ಹೌದಾ? ಇಲ್ಲ ಅಂದ್ರೆ ಏನರ್ಥ? ನಿಮ್ಮ ಹೈಟ್ ಕರೆಕ್ಟ್ ಇದ್ರೆ ನೀವು ಆರ್ಮಿ ಆದ್ರೂ ಆಗ್ಬಹುದು, ಆಗದೇನೂ ಇರಬಹುದು. ಆದ್ರೆ ಹೈಟ್ ಕರೆಕ್ಟ್ ಇಲ್ಲ ಅಂತಂದ್ರೆ ನೀವು ಆರ್ಮಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಬಂತು ಅಂದ್ರೆ ಪ್ರತಿ ಟರ್ಮ್ನ ಡೈಮೆನ್ಷನ್ ಸೇಮ್ ಬಂತು ಅಂತಂದ್ರೆ ಇಕ್ವೇಶನ್ ಸರಿಯಾಗಿಯೂ ಇರಬಹುದು, ತಪ್ಪಾಗಿಯೂ ಇರಬಹುದು. ಆದ್ರೆ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿದಾಗ ಪ್ರತಿ ಟರ್ಮ್ನ ಡೈಮೆನ್ಷನ್ ಸೇಮ್ ಬರದೇ ಇದ್ರೆ ಅಂದ್ರೆ ನಮ್ಮ ಇಕ್ವೇಶನ್ ಡೈಮೆನ್ಷನಲಿ ರಾಂಗ್ ಆಗಿದ್ರೆ ನಮ್ಮ ಇಕ್ವೇಶನ್ ಪಕ್ಕಾ ರಾಂಗ್ ಅಂತ ಅರ್ಥ ಆಯ್ತಾ? ನೋಡ್ರಪ್ಪ, ಒಂದು ಪ್ರಶ್ನೆ ಬರೆದಿಟ್ಟಿದ್ದೇನೆ. ಈ ಪ್ರಶ್ನೆ ನಿಮ್ಮ NCERT ಪುಸ್ತಕದಲ್ಲೇ ಇದೆ. ಅದೇ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಕೊಳ್ಳೋಣ, ಆಯ್ತಾ? ಪ್ರಶ್ನೆ ಒಮ್ಮೆ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆಯನ್ನು ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಎಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆಯನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಕನ್ನಡ ಮೀಡಿಯಂ ಮಕ್ಕಳು ತುಂಬಾ ಜನ ಇರ್ತೀರಾ, ಸೊ ಇದನ್ನೆಲ್ಲ ಒಮ್ಮೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಯ್ತಾ? ದ SI ಯೂನಿಟ್ ಆಫ್ ಎನರ್ಜಿ ಇಸ್ ಜೌಲ್. ಹೌದಾ? ಜೌಲ್ ಅಂತಂದ್ರೆ ಏನು? ಇದು ಜೌಲ್ ಇಸ್ ಈಕ್ವಲ್ ಟು ಇದು. ಅಂದ್ರೆ ಎನರ್ಜಿ SI ಯೂನಿಟ್ ಇದೆಯಲ್ವಾ, ನೀವು ಜೌಲ್ ಅಂತ ಆದ್ರೂ ಬರಿಬಹುದು ಅಥವಾ kg/s²/s² ಅಂತ ಆದ್ರೂ ಬರಿಬಹುದು. ಹೀಗೆ ಬರೆದ್ರೇನು ಕರೆಕ್ಟ್, ಹೀಗೆ ಬರೆದ್ರೇನು ಕರೆಕ್ಟ್. ಯಾಕಂದ್ರೆ ಜೌಲ್ ಇಸ್ ಈಕ್ವಲ್ ಟು kg/s²/s². ಓಕೆನಾ? ಇದು ಫ್ಯಾಕ್ಟು, ಅವರು ಕೊಟ್ಟಿದ್ದಾರೆ, ಬಿಡಿ. ನೆಕ್ಸ್ಟ್ ನೋಡಿ, ದ್ಯಾಟ್ ಆಫ್ ದ ಸ್ಪೀಡ್. ದ್ಯಾಟ್ ಅಂತಂದ್ರೆ ಇಲ್ಲಿ
ಎಸ್ ಐ ಯೂನಿಟ್ ಅಂತ ಅರ್ಥ. ಓಕೆನಾ, ಎಸ್ ಐ ಯೂನಿಟ್ ಆಫ್ ಸ್ಪೀಡ್ ವಿ, ಸ್ಪೀಡ್ ಅನ್ನ ಅಥವಾ ವೆಲಾಸಿಟಿಯನ್ನ ವಿ ನಿಂದ ಡಿನೋಟ್ ಮಾಡ್ತಾರೆ. ಸೊ ವಿ ಈಸ್ ಮೀಟರ್ ಪರ್ ಸೆಕೆಂಡ್. ಎಸ್ ಐ ಯೂನಿಟ್ ಅವ್ರು ಕೊಟ್ಟಿದ್ದಾರೆ, ವೆಲಾಸಿಟಿ ಎಸ್ ಐ ಯೂನಿಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಅಂಡ್ ದ ಎಕ್ಸಲರೇಷನ್ ನ ಎಸ್ ಐ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅದನ್ನು ಅವ್ರು ಕೊಟ್ಟಿದ್ದಾರೆ. ವಿಚ್ ಆರ್ ದ ಫಾರ್ಮ್ಯುಲೆ ಅಂತಂದ್ರೆ ಏನು, ಫಾರ್ಮ್ಯುಲಾ ಅಂತಂದ್ರೆ ಸಿಂಗ್ಯುಲರ್. ಜಾಸ್ತಿ ಫಾರ್ಮ್ಯುಲಾಗಳಿದ್ರೆ ಅದನ್ನ ಪ್ಲೂರಲ್ ಆಗಿ ಫಾರ್ಮ್ಯುಲೆ ಅಂತ ಕರೀತಾರೆ. ಓಕೆನಾ, ಫಾರ್ಮ್ಯುಲೆ ಫಾರ್ ಕೈನೆಟಿಕ್ ಎನರ್ಜಿ ಕೆ, ಅಂದ್ರೆ ಎಲ್ಲ ಕೆ ಕೈನೆಟಿಕ್ ಎನರ್ಜಿಗೆ ಒಂದಿಷ್ಟು ಫಾರ್ಮ್ಯುಲಾಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವ ಫಾರ್ಮ್ಯುಲಾ ಕರೆಕ್ಟು, ಯಾವ ಫಾರ್ಮ್ಯುಲಾ ರಾಂಗು ಅಂತ ನಮಗೆ ಕೇಳ್ತಾ ಇದ್ದಾರೆ. ಸೊ ಮೊದಲು ನೋಡಿ, ಕೆ ಇಸ್ ಈಕ್ವಲ್ ಟು ಎಂ ಸ್ಕ್ವೇರ್ ವಿ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಕೆ ಅಂತಂದ್ರೆ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿಯ ಡೈಮೆನ್ಷನ್ ಏನ್ ಬರುತ್ತೆ, ಇದು ಬರುತ್ತೆ. ಕೈನೆಟಿಕ್ ಎನರ್ಜಿ ಇರಲಿ, ಪೊಟೆನ್ಷಿಯಲ್ ಎನರ್ಜಿ ಇರಲಿ, ಅಥವಾ ಯಾವುದೇ ಎನರ್ಜಿ ಇರಲಿ, ಎನರ್ಜಿ ಅಂದ್ಕೂಡ್ಲೆ ಇದೇ ಅದರ ಡೈಮೆನ್ಷನ್. ಓಕೆ, ಸೊ ಎನರ್ಜಿ ಡೈಮೆನ್ಷನ್ ಏನು, ಇದು. ಸೊ ನಮ್ಗೆ ಏನ್ ಬರಬೇಕು, ಈ ಕಡೆಗಿರೋ ಡೈಮೆನ್ಷನ್, ಪ್ರತಿ ಟರ್ಮ್ ನ ಡೈಮೆನ್ಷನ್ ಇದಕ್ಕೆ ಈಕ್ವಲ್ ಆಗಿದ್ರೆ ಆ ಈಕ್ವೇಶನ್ ಕರೆಕ್ಟು ಅಂತ ಅರ್ಥ. ಹೌದಾ, ಸೊ ಕೈನೆಟಿಕ್ ಎನರ್ಜಿ ಡೈಮೆನ್ಷನ್ ಇದಾಯ್ತು. ಏನಾಗ್ಬೇಕು ನಮ್ಗೆ, ಈ ಟರ್ಮ್ ನ ಡೈಮೆನ್ಷನ್ ಎನರ್ಜಿಯ ಡೈಮೆನ್ಷನ್ಗೆ ಈಕ್ವಲ್ ಆಗಿದ್ರೆ ನಮ್ದು ಮೊದಲನೇ ಆಪ್ಷನ್ ಕರೆಕ್ಟ್ ಅಂತ ಅರ್ಥ. ಓಕೆನಾ, ನೋಡೋಣ ಎಂ ಸ್ಕ್ವೇರ್ ವಿ ಸ್ಕ್ವೇರ್ ಕರೆಕ್ಟಾ ಅಂತ. ಎಂ ಸ್ಕ್ವೇರ್ ಅಂತಂದ್ರೆ ಎಂ ಅಂತಂದ್ರೆ ಮಾಸ್. ಹೌದಾ, ಎಂ ಸ್ಟ್ಯಾಂಡ್ಸ್ ಫಾರ್ ಮಾಸ್. ಮಾಸ್ ನ ಡೈಮೆನ್ಷನ್ ಏನು, ಎಂ, ಅದರ ಸ್ಕ್ವೇರ್ ಇದೆ ಅಂತೆ. ಓಕೆನಾ, ಅದಾದ್ಮೇಲೆ ವಿ ಸ್ಕ್ವೇರ್ ನ ಡೈಮೆನ್ಷನ್, ವಿ ಅಂತಂದ್ರೆ ವೆಲಾಸಿಟಿ ತಾನೆ. ಸೊ ವೆಲಾಸಿಟಿ ಡೈಮೆನ್ಷನ್ ಏನು, ಇದು. ಇದರ ಸ್ಕ್ವೇರ್ ತಗೋಬೇಕು ನಾವು. ಓಕೆನಾ, ನೆನಪಿರ್ಲಿ, ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -1 ಇದೆ. ಇದರ ಸ್ಕ್ವೇರ್ ತಗೋಬೇಕು. ಯಾಕೆ, ವಿ ಸ್ಕ್ವೇರ್ ಬಗ್ಗೆ ಇವ್ರು ಕೊಟ್ಟಿದ್ದಾರೆ. ಸೊ ವಿ ಸ್ಕ್ವೇರ್ ಅನ್ನ ನಾವು ತಗೋಬೇಕು. ಅಂದ್ರೆ ಏನಾಯ್ತು, ಈ ಬ್ರಾಕೆಟ್ ನ ಹೊರಗಡೆ ಇರೋ ಪವರ್ ಅನ್ನ ನಾವು ಒಳಗಡೆ ಇರೋ ಎಲ್ಲಾ ಪವರ್ಗಳೊಂದಿಗೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಹೌದಾ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಕೆಳಗಡೆ ಇರೋದು ಎಂ ಸ್ಕ್ವೇರ್ ಇದ್ದಕ್ಕಿದ್ದಾಗೆ ಇರುತ್ತೆ. ಇಲ್ಲೇನಾಯ್ತು, 2 × 0 ಏನಾಯ್ತು, ಎಂ ಪವರ್ 0 ಹಾಗೆ ಉಳ್ಕೋತು. 2 × 1 ಅಂದ್ರೆ ಎಲ್ ಪವರ್ 2 ಆಯ್ತು. 2 × -1 ಅಂತಂದ್ರೆ ಟಿ ಪವರ್ -2 ಆಯ್ತು. ಓಕೆನಾ, ಸೊ ಇವನ್ನೆಲ್ಲ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಫೈನಲ್ ಆನ್ಸರ್ ಎಂ ಪವರ್ 2, ಎಲ್ ಪವರ್ 2, ಟಿ ಪವರ್ -2 ಅಂತ ಬರುತ್ತೆ. ಇದು ಎನರ್ಜಿಯ ಡೈಮೆನ್ಷನ್ ಅಲ್ಲ. ಇಲ್ಲಿ ಎಂ ಪವರ್ 1 ಇದೆ, ಇಲ್ಲಿ ಎಂ ಪವರ್ 2 ಇದೆ. ಹೌದಾ, ಸೊ ಮೊದಲನೇ ಆಪ್ಷನ್ ಏನಾಯ್ತು, ರಾಂಗ್ ಆದಂಗಾಯ್ತು. ಸೊ ಮೊದಲನೇ ಆಪ್ಷನ್ ಅನ್ನ ರೂಲ್ ಔಟ್ ಮಾಡೋಣ. ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ, ಹಾಫ್ ಎಂ ವಿ ಸ್ಕ್ವೇರ್. ಕೆ ಇಸ್ ಈಕ್ವಲ್ ಟು ಹಾಫ್ ಎಂ ವಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಕೆಲವು ಜನರಿಗೆ ಗೊತ್ತಿರಬಹುದು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಹಾಫ್ ಎಂ ವಿ ಸ್ಕ್ವೇರ್. ಮತ್ತೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಕರೆಕ್ಟ್ ಅನ್ನೋ ತುಂಬಾ ಜನರಿಗೆ ಗೊತ್ತಿರಬಹುದು. ಆದ್ರೂ ಡೈಮೆನ್ಷನಲ್ ಅನಾಲಿಸಿಸ್ ಮಾಡಿ ಒಂದ್ಸಲ ನೋಡ್ಬಿಡೋಣ. ಓಕೆ, ಹಾಫ್ ಎಂ ವಿ ಸ್ಕ್ವೇರ್, ಹಾಫ್ಗೆ ಏನು ಡೈಮೆನ್ಷನ್ ಇರಲ್ಲ. ಸೊ ಹಾಫ್ ಅನ್ನ ಇಗ್ನೋರ್ ಮಾಡಬಹುದು. ಎಂ ನ ಡೈಮೆನ್ಷನ್ ಎಂ, ಮಾಸ್. ಹೌದಾ, ಅದೇ ರೀತಿ ವಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ವಿ ನ ಡೈಮೆನ್ಷನ್ ಏನಿದೆ, ವಿ ನ ಡೈಮೆನ್ಷನ್ ಎಂ ಪವರ್ 0, ಎಲ್ ಪವರ್ 1, ಟಿ ಪವರ್ -1 ಇದೆ. ಇದರ ಸ್ಕ್ವೇರ್ ತಗೋಬೇಕು. ಇದರ ಸ್ಕ್ವೇರ್ ತಗೊಂಡಾಗ ಇಲ್ಲಿ ಎಂ ಇರೋದು ಇದ್ದಕ್ಕಿದ್ದಾಗೆ ಉಳ್ಕೊಳ್ಳುತ್ತೆ. ಎಂ ಪವರ್ 0 ಇಲ್ಲಿರೋದು, ಇದು ಎಂ ಪವರ್ 0. ಯಾಕಂದ್ರೆ 2 × 0 ಮಾಡಿದಾಗ 0ನೇ ಬರುತ್ತೆ. ಸೊ 2 × 1 ಮಾಡಿದಾಗ ಎಲ್ ಪವರ್ 2 ಆಯ್ತು. ಅದೇ ರೀತಿ 2 × -1 ಮಾಡಿದಾಗ ಟಿ ಪವರ್ -2 ಆಯ್ತು. ಓಕೆನಾ, ಸೊ ನಮ್ಮ ಫೈನಲ್ ಆನ್ಸರ್ ಏನ್ ಬರುತ್ತೆ, ಎಂ ಎಲ್ ಪವರ್ 2, ಟಿ ಪವರ್ -2 ಬರುತ್ತೆ. ಇದು ನಮ್ಮ ಎನರ್ಜಿಯ ಡೈಮೆನ್ಷನಲ್ ಫಾರ್ಮುಲಾಗೆ ಈಕ್ವಲ್ ಆಗಿದೆ. ಹೌದಾ, ಸೊ ಎರಡನೇ ಆಪ್ಷನ್ ಅನ್ನೋದು ಇಲ್ಲಿ ಕರೆಕ್ಟ್. ಮೂರನೇ ಆಪ್ಷನ್ ನೋಡಿ, ಕೆ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಬರ್ತಾರೆ. ಎಂ ಇಂಟು ಎ ಯಾವ್ದ್ರದಪ್ಪ, ಮಾಸ್ ಇಂಟು ಎಕ್ಸಲರೇಷನ್ ಯಾವ್ದ್ರದ್ದು, ಫೋರ್ಸ್ ಇಂಟು ತಾನೆ. ಸೊ ಆಬ್ವಿಯಸ್ಲಿ ಈ ಆಪ್ಷನ್ ರಾಂಗ್ ಆಗಿರುತ್ತೆ. ನೀವೇನ್ ಮಾಡಿ, ಇದರ ಡೈಮೆನ್ಷನಲ್ ಅನಾಲಿಸಿಸ್ ಅನ್ನ ಮಾಡಿ ನೋಡಿ. ಆವಾಗ ಇದ್ರ ಡೈಮೆನ್ಷನಲ್ ಅನಾಲಿಸಿಸ್ ಇಲ್ಲಿ ಫೋರ್ಸ್ ಇಂದ ಕೊಟ್ಟಿದ್ದಾರೆ, ಈ ಬದಿಗೆ ಎನರ್ಜಿದುಂಟು, ಈ ಬದಿ ಫೋರ್ಸ್ ಕೊಟ್ಟಿದ್ದಾರೆ. ಸೊ ಇದೇನಾಗಬೇಕಾಯ್ತು, ರಾಂಗ್ ಆಗಬೇಕಾಯ್ತು. ನೀವು ಮಾಡಿ ನೋಡಿ, ನಿಮಗೆ ಮಾಸ್ ಇಂಟು ಎಕ್ಸಲರೇಷನ್ ಏನು ಬರುತ್ತಲ್ವ, ಡೈಮೆನ್ಷನಲ್ ಫಾರ್ಮುಲಾ ಬರುತ್ತಲ್ವ, ಅದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ಎಂ ಎಲ್ ಟಿ ಪವರ್ -2 ಬಂದಿರುತ್ತೆ. ಸೊ ಇದು ಕೂಡ ರಾಂಗ್. ಇದು ನೋಡಿ, ಕೆ ಇಸ್ ಈಕ್ವಲ್ ಟು 3/16 ಇಂಟು ಎಂ ವಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 3/16 ಇದು ನಂಬರ್ ಆಗಿರೋದ್ರಿಂದ ನಾವು ಇದರ ಡೈಮೆನ್ಷನ್ ಅನ್ನ ಇಗ್ನೋರ್ ಮಾಡ್ಬೋದು. ಎಂ ವಿ ಸ್ಕ್ವೇರ್ ನ ಡೈಮೆನ್ಷನ್ ತೆಗೆದ್ರೆ ನಮ್ಗೆ ಎನರ್ಜಿ ಡೈಮೆನ್ಷನ್ ಸಿಗುತ್ತೆ. ಸೊ ಆಪ್ಷನ್ ಡಿ ಕೂಡ ಇಲ್ಲಿ ಕರೆಕ್ಟು. ಆಪ್ಷನ್ ಇ ನೋಡಿ, ಇ ನಲ್ಲಿ ಏನ್ ಕೊಟ್ಟಿದ್ದಾರೆ, ಮೂರ್ ಟರ್ಮ್ ಕೊಟ್ಟಿದ್ದಾರೆ. ಇದೊಂದು ಟರ್ಮ್, ಇದೊಂದು ಟರ್ಮ್, ಇದೊಂದು ಟರ್ಮ್. ಹೌದಾ, ಸೊ ಮೂರ್ ಟರ್ಮ್ ಕೊಟ್ಟಾಗ ಏನಾಗಬೇಕು, ಇದರ ಡೈಮೆನ್ಷನಲ್ ಫಾರ್ಮುಲಾ, ಇದರ ಡೈಮೆನ್ಷನಲ್ ಫಾರ್ಮುಲಾ, ಇದರ ಡೈಮೆನ್ಷನಲ್ ಫಾರ್ಮುಲಾ ಮೂರು ಈಕ್ವಲ್ ಬರಬೇಕು. ನಾನು ಹೇಳ್ತೀನಿ ನೋಡಿ, ನೀವು ಬೇಕಾದ್ರೆ ಡೈಮೆನ್ಷನಲ್ ಅನಾಲಿಸಿಸ್ ಅನ್ನ ನೀವು ಮಾಡಿ ನೋಡಿ. ಕೆ ಇದರ ಡೈಮೆನ್ಷನ್, ಕೆ ನ ಡೈಮೆನ್ಷನ್, ಕೆ ಅಂತಂದ್ರೆ ಕೈನೆಟಿಕ್ ಎನರ್ಜಿ. ಸೊ ಎನರ್ಜಿ ಡೈಮೆನ್ಷನ್ ಅಂದ್ರೆ ಇದು ಬರುತ್ತೆ. ಓಕೆನಾ, ಹಾಫ್ ಎಂ ವಿ ಸ್ಕ್ವೇರ್ ನ ಡೈಮೆನ್ಷನ್ ಅನ್ನ ನಾವು ಆಲ್ರೆಡಿ ತೆಗೆದಿದ್ದೇವೆ, ಅದು ಕೂಡ ಇದೇ ಬರುತ್ತೆ. ಬಟ್ ಈ ಎಂ ಎ ಇದೆಯಲ್ವಾ, ಎಂ ಎ ಇದು ಫೋರ್ಸ್ ಇಂದು. ಹೌದಾ, ಫೋರ್ಸ್ ಇನ್ ಫಾರ್ಮುಲಾ. ಸೊ ಇದಕ್ಕೆ ಇದರ ಡೈಮೆನ್ಷನ್ ಯಾವ ರೀತಿ ಬರುತ್ತೆ, ಈ ತರ ಬರುತ್ತೆ. ಈಗ ಮೂರು ಡೈಮೆನ್ಷನ್ ಈಕ್ವಲ್ ಇದ್ದಂಗೆ ಆಯ್ತಾ.
ಇದ್ರ ಡೈಮೆನ್ಷನ್ ಈಕ್ವಲ್ ಇದೆ, ಬಟ್ ಇದ್ರ ಡೈಮೆನ್ಷನ್ ಈಕ್ವಲ್ ಇಲ್ಲ. ಸೊ ನಮ್ಮ ಇಡೀ ಡೈಮೆನ್ಷನಲ್ ಫಾರ್ಮುಲಾ ಏನಾದಂಗಾಯ್ತು, ರಾಂಗ್ ಆದಂಗಾಯ್ತು. ಓಕೆನಾ. ಸೊ ಇಲ್ಲಿ ಆಪ್ಷನ್ ಬಿ ಮತ್ತೆ ಡಿ ಎರಡು ಕರೆಕ್ಟ್ ಫಾರ್ಮುಲಾವನ್ನು ಕೊಡ್ತವೆ, ಉಳಿದು 3 ಇದಾವಲ್ವ ಆಪ್ಷನ್ ಎ, ಸಿ ಮತ್ತೆ ಇಗಳು ರಾಂಗ್ ಆನ್ಸರ್ ನ ಕೊಡ್ತವೆ. ಇದು ನಿಮ್ಮ ಬುಕ್ ಅಲ್ಲಿರುವಂತಹ ಕೊನೆ ಟಾಪಿಕ್. ಇದಾದ್ಮೇಲೆ ಚಾಪ್ಟರ್ ಕ್ಲೋಸ್ ಆಯ್ತಾ. ನೋಡೋಣ ಈ ಟಾಪಿಕ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಇದ್ರಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ನಾವು ಡೈಮೆನ್ಷನ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫಾರ್ಮುಲಾಗಳನ್ನ ನಾವೇ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ NCERT ಪುಸ್ತಕದಲ್ಲಿರೋ ಒಂದು ಎಕ್ಸಾಂಪಲ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಎಲ್ಲ ಅದನ್ನ ಕರೆಕ್ಟ್ ಆಗಿ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಈಗ ಅದ್ರಲ್ಲಿ ಏನಿತ್ತು ಅದನ್ನ ನಾನು ಕನ್ನಡದಲ್ಲಿ ಹೇಳ್ತೇನೆ. ಬನ್ನಿ, ಪೆನ್ನೆಲ್ಲ ಹೋಯ್ತು. ಓಕೆ, ಈಗ ಒಂದು ಅವ್ರ ಪುಸ್ತಕದಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಒಂದು ಪೆಂಡ್ಯುಲಮ್ ಇದೆ ಅಂತ, ಸಿಂಪಲ್ ಪೆಂಡ್ಯುಲಮ್ ಇದೆ ಅಂತ. ಸಿಂಪಲ್ ಪೆಂಡ್ಯುಲಮ್ ಅಂತಂದ್ರೆ ಒಂದು ದಾರಕ್ಕೆ ಒಂದು ಬಾಬ್ ಅನ್ನ ಈ ರೀತಿಯಾಗಿ ಕಟ್ ಹಾಕಿರ್ತಾರೆ. ಇದನ್ನ ಹೀಗೆ ಎಳೆದ್ ಬಿಟ್ರೆ ಅದು ಈ ರೀತಿ ಆಸಿಲೇಟ್ ಆಗ್ತಾ ಇರುತ್ತೆ. ಓಕೆನಾ. ಈಗ ನೋಡಿ, ಒಂದು ಪೆಂಡ್ಯುಲಮ್ ಇದೆ, ಇದನ್ನ ನೀವು ಈ ರೀತಿಯಾಗಿ ಎಳೆದ್ ಬಿಟ್ರಿ, ಇದು ಆಸಿಲೇಟ್ ಆಗೋದಕ್ಕೆ, ಒಂದ್ ರೌಂಡ್ ಆಸಿಲೇಟ್ ಆಗೋದಕ್ಕೆ ಅದೇನೋ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದಾ. ಈ ಪಾಯಿಂಟ್ ನಿಂದ ಹೋಗಿ ವಾಪಸ್ ಇದೇ ಪಾಯಿಂಟ್ ಗೆ ಬರೋದಕ್ಕೆ ಅದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನ ನಾವು ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರಿತೀವಿ. ಓಕೆನಾ. ಇದನ್ನ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರಿತೀವಿ. ಈ ಟೈಮ್ ಪೀರಿಯಡ್ ಇದು ಇಲ್ಲಿಂದ ಹೋಗಿ ವಾಪಸ್ ಬರೋದಕ್ಕೆ ಎಷ್ಟು ಟೈಮ್ ತಗೊಳತ್ತಲ್ಲ, ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತಂತೆ, ಅದು ಒಂದು ಇದರ ಲೆಂತ್ ಮೇಲೆ ಡಿಪೆಂಡ್ ಆಗತ್ತಂತೆ, ಪೆಂಡ್ಯುಲಮ್ನ ಲೆಂತ್ ನ ಮೇಲೆ ಡಿಪೆಂಡ್ ಆಗತ್ತಂತೆ, ಮತ್ತೆ ಈ ಬಾಬ್ ಇದೆಯಲ್ವಾ, ಈ ಬಾಬ್ನ ಮಾಸ್ನ ಮೇಲೆ ಡಿಪೆಂಡ್ ಆಗತ್ತಂತೆ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತಂದ್ರೆ, ನಾನು ಈಗ ಎಳೆದ ಪೆಂಡ್ಯುಲಮ್ ಬಿಟ್ನಪ್ಪ, ಆ ಪೆಂಡ್ಯುಲಮ್ ಆಸಿಲೇಟ್ ಆಗುತ್ತೆ. ಇದಕ್ಕೆ ಕಾರಣ, ನಿಜವಾದ ಕಾರಣ ಯಾರು? ಗ್ರಾವಿಟಿ. ಹೌದಾ. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಕೂಡ ನಮಗೆ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಡಿಪೆಂಡ್ ಆಗತ್ತಂತೆ. ಓಕೆನಾ. ಸೊ ಈ 3 ಫ್ಯಾಕ್ಟರ್ ಮೇಲೆ, ಒಂದು ನಮ್ಮ ಪೆಂಡ್ಯುಲಮ್ ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ, ಇನ್ನೊಂದು ಇದರ ಮಾಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ಇನ್ನೊಂದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಭೂಮಿಯಿಂದಾಗಿ ನಮ್ಮ ಪೆಂಡ್ಯುಲಮ್ ಎಷ್ಟು ಎಕ್ಸಲರೇಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ. ಓಕೆ, ಈ 3 ವಿಷಯಗಳ ಮೇಲೆ ಅದು ಡಿಪೆಂಡ್ ಆಗತ್ತಂತೆ. ಸೊ ನಾವು ಇದನ್ನ ಯಾವ ರೀತಿಯಾಗಿ ಬರಿಬಹುದು ಅಂದ್ರೆ, ನಮ್ಮ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಇಸ್ ಪ್ರಪೋರ್ಷನಲ್ ಟು, ನಾವೇನಂತ ಬರಿಬಹುದು, ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಲೆಂತ್ ನ ಮೇಲೆ ಡಿಪೆಂಡ್ ಆಗುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೂ ನಮ್ಮ ಬಾಬ್ನ ಮಾಸ್ ನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಹೆಂಗೆ ಡಿಪೆಂಡ್ ಆಗತ್ತೆ ಅಂತ ಅವ್ರು ಹೇಳಿಲ್ಲ. ಸೊ ಎಲ್ ನ ಪವರ್ ಎಷ್ಟು ಅಂತ ಅವ್ರು ಹೇಳಿಲ್ಲ, ಜಸ್ಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ. ಎಲ್ ನ ಪವರ್ ಎಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಏನಾದ್ರು ಹೇಳಿದಾರ? ಇಲ್ಲ ತಾನೆ. ಸೊ ನಾವೇನ್ ಅಂದ್ಕೊಳ್ಳೋಣ, ಎಲ್ ನ ಪವರ್ ಎಕ್ಸ್ ಅಂತ ನಾವು ಅಂದ್ಕೊಳ್ಳೋಣ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅದೇ ರೀತಿ ಜಿ ನ ಪವರ್ ವೈ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಅದೇ ರೀತಿ ಎಮ್ ನ ಪವರ್ ಝಡ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ರೀತಿ ನಾವು ಇಮ್ಯಾಜಿನ್ ಮಾಡ್ಕೊಳ್ವಿ. ಫಿಸಿಕ್ಸ್ ನಲ್ಲಿ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಟಿ ಜಾಗದಲ್ಲಿ ಟಿ ಅಂತ ಬರ್ದೆ, ಎಲ್ ಪವರ್ ಎಕ್ಸ್ ಇದ್ದಲ್ಲಿ ಎಲ್ ಪವರ್ ಎಕ್ಸ್, ಜಿ ಪವರ್ ವೈ ಇದ್ದಲ್ಲಿ ಜಿ ಪವರ್ ವೈ, ಎಂ ಪವರ್ ಝಡ್ ಇದ್ದಲ್ಲಿ ಎಂ ಪವರ್ ಝಡ್ ಅನ್ನ ಬರ್ಕೊಂಡೆ. ಈಗ ಈ ಪ್ರಪೋರ್ಷನಾಲಿಟಿ ಚಿಹ್ನೆಯನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕ್ಬೇಕಪ್ಪ ನನಗೆ. ಆವಾಗ ಏನ್ ಮಾಡ್ಕೋತೀನಿ ಅಪ್ಪ ಅಂದ್ರೆ, ನಾನು ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋತೀನಿ. ಓಕೆ, ಈ ಕಾನ್ಸ್ಟೆಂಟ್ಗೆ ಯಾವುದೇ ರೀತಿ ಡೈಮೆನ್ಷನ್ ಇಲ್ಲ ಅಂತ ಸದ್ಯಕ್ಕೆ ಅಂದ್ಕೊಳ್ಳೋಣ. ಆಯ್ತಾ. ಈ ಕಾನ್ಸ್ಟೆಂಟ್ ಅನ್ನುವಂಥದ್ದು ಒಂದು ಡೈಮೆನ್ಷನಲ್ ಕ್ವಾಂಟಿಟಿ ಅಂತ ನಾವು, ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂತ ನಾವು ಅಂದ್ಕೊಳ್ಳೋಣ. ಓಕೆನಾ. ಈಗ ಏನ್ ಮಾಡಿದೆ, ಮೊದಲು ಇದ್ದಕ್ಕಿದ್ದಂಗೆ ಎಲ್ಲವನ್ನು ಬರ್ಕೊಂಡೆ. ಈ ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗೆದು ಈಕ್ವಲ್ ಟು ಸೈನ್ ಹಾಕಬೇಕು ಅಂತಂದ್ರೆ, ನಾನು ಅದ್ರ ಜೊತೆಗೆ ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋಬೇಕು. ಈಗ ಕಾನ್ಸ್ಟೆಂಟ್ ಅನ್ನ ಕೊಟ್ಕೊಂಡೆ. ಈ 2ನೇ ಸ್ಟೆಪ್ ನಿಮ್ಗೆ ನೆನಪಿರ್ಲಿ. ಆಯ್ತಾ. ಈಗೇನು ಮಾಡೋಣ, ನಾವು ಆಲ್ರೆಡಿ ತಿಳ್ಕೊಂಡ ಹಾಗೆ ಈ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ಏನಿರಬೇಕು, ಪ್ರತಿ ಟರ್ಮ್ನ ಡೈಮೆನ್ಷನ್ ಈಕ್ವಲ್ ಆಗಿ ಇರಬೇಕು. ಹೌದಾ. ಸೊ ಇಲ್ಲಿ ಎಷ್ಟು ಟರ್ಮ್ಗಳು ನಿಮಗೆ ಕಾಣ್ತಾ ಇದಾವೆ? ಇದು ಒಂದು ಟರ್ಮ್, ಇದು ಒಂದು ಟರ್ಮ್, 2 ಟರ್ಮ್ಗಳು ಕಾಣ್ತಾ ಇದಾವೆ. ಯಾಕಂತಂದ್ರೆ ಇವುಗಳ ಮಧ್ಯ ಈಕ್ವಲ್ ಟು ಸೈನ್ ಬಂದಿದೆ. ಸೊ ಇದು ಒಂದು ಟರ್ಮ್ ಸಪ್ರೇಟ್, ಇದು ಒಂದು ಟರ್ಮ್ ಸಪ್ರೇಟ್. ಈ 2 ಟರ್ಮ್ಗಳ ಡೈಮೆನ್ಷನ್ ಸೇಮ್ ಬರಬೇಕು. ಓಕೆನಾ. ಸೊ ಟಿ ನ ಡೈಮೆನ್ಷನ್ ಏನ್ ಬರುತ್ತೆ? ಟಿ ಅಂತಂದ್ರೆ ಟೈಮ್. ಸೊ ಟೈಮ್ ನ ಡೈಮೆನ್ಷನ್ ಒಂದಿದೆ ಇಲ್ಲಿ. ಲೆಂತ್ಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ? ಮಾಸ್ಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ? ಇಲ್ಲ. ಸೊ ಮಾಸ್ ನ ಡೈಮೆನ್ಷನ್ 0. ಸೊ ಈ ಕಡೆಗೆ ನೋಡಿ, ಈ ಕಡೆಗೆ ಲೆಂತ್ಗೆ ಏನಾದ್ರೂ ಡೈಮೆನ್ಷನ್ ಇದೆಯಾ? ಇಲ್ಲ. ಸೊ ಲೆಂತ್ ನ ಡೈಮೆನ್ಷನ್ ಕೂಡ 0. ಸೊ ಇದು ಟೈಮ್ ನ ಡೈಮೆನ್ಷನ್ ಬರ್ಕೊಂಡಾಗ ಆಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ನ ಡೈಮೆನ್ಷನ್ ಅನ್ನ ಬರ್ಕೊಂಡಾಗ ಆಯ್ತು. ಅದೇ ರೀತಿ ನಾವು ರೈಟ್ ಹ್ಯಾಂಡ್ ಸೈಡ್ ನ ಡೈಮೆನ್ಷನ್ ಅನ್ನ ನೋಡೋಣ. ಈಗ ಇಲ್ಲಿ ನೋಡಿ, ಕೆ ಇದೆ. ಕೆ ಅನ್ನ ನಾವು ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ ಅಂತ ಹೇಳಿದ್ವಿ. ಹೌದಾ. ಕೆ ಅನ್ನ ನಾವು ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಕೆ ಅನ್ನ ನಾವು ಡೈಮೆನ್ಷನ್ ಇಲ್ಲ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಕೆ ಅನ್ನ ಇಲ್ಲಿ ಬರ್ಕೊಳ್ಳೋ ಆಗಿಲ್ಲ, ಯಾಕಂದ್ರೆ ಕೆ ಗೆ ಡೈಮೆನ್ಷನ್ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಕೆ ಅನ್ನ ಇಗ್ನೋರ್ ಮಾಡೋಣ. ಅದೇ ರೀತಿ ಎಲ್ ನ ಡೈಮೆನ್ಷನ್ ಏನು? ಎಲ್ ನ ಡೈಮೆನ್ಷನ್ ಲೆಂತ್, ಅದರ ಪವರ್ ಎಷ್ಟಿದೆ? ಎಕ್ಸ್ ಇದೆ. ಜಿ ಅಂತಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ಗೆ ಏನು? ಎಂ ಪವರ್ 0,
ಎಲ್ ಪವರ್ 1 ಟಿ ಪವರ್ -2. ಹೌದಾ, ಅದರ ಪವರ್ ಎಷ್ಟಿದೆ? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪವರ್ ಎಷ್ಟಿದೆ? ಇದು ಎಕ್ಸಲರೇಷನ್ ಡೈಮೆನ್ಷನ್ ಫಾರ್ಮುಲಾ. ಅದರ ಪವರ್ ಎಷ್ಟಿದೆ? y ಇದೆ. ಸೊ y ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. m ಅಂತಂದ್ರೆ ಮಾಸ್, ಅದರ ಪವರ್ z ಇದೆ, ಅದನ್ನು ಕೂಡ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಈಗ ಎಲ್ಲ ಪವರ್ಗಳನ್ನ ಒಳಗಡೆ ತಗೊಂಡು ಬರೋಣ. ಎಲ್ ಪವರ್ ಎಕ್ಸ್ ಆಯ್ತು ಇಲ್ಲಿ, ಓಕೆನಾ. ಇಲ್ಲಿ ಪವರ್ನ ಹೊರಗಡೆ, ಬ್ರ್ಯಾಕೆಟ್ನ ಹೊರಗಡೆ ಇರೋ ಪವರ್ ಇದು, ಹೌದಾ. ಸೊ ನಾವು ಪ್ರತಿ ಪವರ್ನ ಜೊತೆಗೆ ಈ y ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮೊದಲು m ನ ಪವರ್ 0 ಇದೆ, 0 ಇಂಟು y ಎಷ್ಟಾಯಿತು? 0. ಸೊ m ನ ಪವರ್ 0ನೇ ಆಯ್ತು. ಅದಾದಮೇಲೆ l ನ ಪವರ್ 1 ಇದೆ, 1 ಇಂಟು y ಎಷ್ಟಾಯಿತು? l ನ ಪವರ್ y ಆಯಿತು. t ನ ಪವರ್ -2 ಇದೆ, -2 ಇಂಟು y ಎಷ್ಟಾಯಿತು? -2y ಆಯಿತು. ಹೌದಾ, ಇದು z ಅಲ್ಲ 2 ಇದು, ಓಕೆ, -2y ಆಯಿತು. ನೆಕ್ಸ್ಟ್ ನೋಡಿ, m ನ ಪವರ್ z ಇದೆ, ಸೊ ಇದು m ನ ಪವರ್ z ಆಯಿತು. ಓಕೆ, ಇಲ್ಲಿವರೆಗೆ ಎಲ್ಲ ಸ್ಟೆಪ್ಪು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ. ಮುಂದೆ ನೋಡೋಣ ಏನು ಬರುತ್ತೆ ಅಂತ. ಇದು m ಪವರ್ 0, l ಪವರ್ 0, t ಪವರ್ 1. ಓಕೆ, ಇದು ಲೆಫ್ಟ್ ಹ್ಯಾಂಡ್ ಸೈಡನ್ನು ಇದ್ದಕ್ಕಿದ್ದಾಗ ಬರ್ಕೊಳ್ಳಿ. ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? m ಪವರ್ 0, l ಪವರ್ 0, t ಪವರ್ 1 ಅಂತ ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಮೊದಲು m ಏನಿದೆ ಬರ್ಕೊಳ್ಳೋಣ. m ಏನಿದೆ ಇಲ್ಲಿ? ಇಲ್ಲೊಂದು m ಇದೆ, ಇಲ್ಲೊಂದು m ಇದೆ. m ಪವರ್ 0 ಇಂಟು m ಪವರ್ z ಏನಾಯ್ತು? m ಪವರ್ z ಆಯ್ತು. ಹೌದಾ, ಅಯ್ಯೋ ಸಿಂಪಲ್ ಅಪ್ಪ. ಇಲ್ಲಿ ನೋಡ್ರು, m ಪವರ್ 0 ಇಂಟು m ಪವರ್ z ಬಂದಾಗ ನಾವೇನು ಮಾಡಬೇಕು? ಈ m ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡು ಮೇಲ್ಗಡೆ ಪವರ್ಗಳನ್ನ ಆ್ಯಡ್ ಮಾಡಿ ಬರ್ಕೋಬೇಕು. 0 ಪ್ಲಸ್ z ಆಯ್ತು. ಹೌದಾ, 0 ಪ್ಲಸ್ z ಅಂತಂದ್ರೆ m ಪವರ್ z ಆಯ್ತು, ರೈಟ್. ಸೊ ಇದನ್ನೇ ಇಲ್ಲಿ ಬರ್ಕೊಂಡೆ, m ಪವರ್ z ಅಂತ ಬರ್ಕೊಂಡೆ. ನೆಕ್ಸ್ಟ್ ನೋಡಿ, ಎಲ್ಲಿದೆ? ಇಲ್ಲೊಂದು ಎಲ್ಲಿದೆ, ಇಲ್ಲೊಂದು ಎಲ್ಲಿದೆ. ಎಲ್ ನ ಪವರ್ ಎಷ್ಟಿದೆ? ಈ ಕಡೆ ಎಲ್ ನ ಪವರ್ ಎಕ್ಸ್ ಇದೆ, ಈ ಕಡೆ ಎಲ್ ನ ಪವರ್ y ಇದೆ. ಸೊ ಏನಾಯ್ತು? ಎಲ್ ಪವರ್ ಎಕ್ಸ್ ಪ್ಲಸ್ y ಆಯ್ತು. ಹೌದಾ, ಪವರ್ಗಳನ್ನ ನಾವೇನ್ ಮಾಡ್ಕೋತೀವಿ? ಆ್ಯಡ್ ಮಾಡ್ಕೋತೀವಿ. ಸೊ ಪವರ್ಗಳನ್ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಟಿ ಅಂತೂ ಒಂದೇ ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಟಿ ಪವರ್ -2y ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ಈಗ ನೀವು ಇಲ್ಲಿ ಒಂದು ವಿಷಯವನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ m ನ ಪವರ್ 0 ಇದೆ, ಇಲ್ಲಿ m ನ ಪವರ್ z ಇದೆ. ಅಂದ್ರೆ 0 ನ ಜಾಗದಲ್ಲಿ z ಇದ್ದ ಹಾಗಾಯ್ತು. ಹೌದಾ, 0 ಇರಬೇಕಾದ ಜಾಗದಲ್ಲಿ z ಇದ್ದ ಹಾಗಾಯ್ತು. ಸೊ z ನ ವ್ಯಾಲ್ಯೂ ಏನಾಯ್ತು? 0 ಆಯ್ತು. ಓಕೆ, ಉಲ್ಟಾ ಬರ್ಕೋತೀನಿ. z ನ ವ್ಯಾಲ್ಯೂ ಏನಾದಂಗಾಯ್ತು? 0 ಆದಂಗಾಯ್ತು. ಹೌದಾ, ನೋಡಿ, 0 ಇರಬೇಕಾದ ಜಾಗದಲ್ಲಿ z ಇದೆ, ರೈಟ್. ಸೊ z ನ ವ್ಯಾಲ್ಯೂ 0 ಆದಂಗಾಯ್ತು. ಎಲ್ ನ ಪವರ್ 0 ಇದೆ, ಇಲ್ಲಿ 0 ಇರಬೇಕಾದ ಜಾಗದಲ್ಲಿ ಎಲ್ ನ ಪವರ್ ನೋಡಿ, ಇಲ್ಲಿ 0 ಇರಬೇಕಾದ ಜಾಗದಲ್ಲಿ ಏನಿದೆ? x ಪ್ಲಸ್ y ಅಂತ ಇದೆ. ಸೊ x ಪ್ಲಸ್ y ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡೆ. ಓಕೆನಾ. ಇಲ್ಲಿ ನೋಡಿ, ಟಿ ನ ಪವರ್ 1 ಇದೆ, ಇಲ್ಲಿ ಟಿ ನ ಪವರ್ -2y ಇದೆ. ಅಂದ್ರೆ 1 ನ ಜಾಗದಲ್ಲಿ -2y ಅಂತ ಇದೆ. -2y ಇಸ್ ಈಕ್ವಲ್ ಟು 1 ಆದಂಗೆ ಆಯ್ತು. z ನ ವ್ಯಾಲ್ಯೂ ನೋಡಿ ನಮ್ಗೆ ಡೈರೆಕ್ಟ್ ಆಗಿ ಸಿಕ್ಕೋಗಿದೆ. x ನ ವ್ಯಾಲ್ಯೂ ಮತ್ತೆ y ನ ವ್ಯಾಲ್ಯೂ ನಮ್ಗೆ ಇನ್ನ ಸಿಕ್ಕಿಲ್ಲ. ಸೊ ನಾವು ಅದನ್ನ ಕಂಡಿಡ್ಕೋಬೇಕು. ಇದನ್ನ ನೀವು ಮ್ಯಾಥ್ಸ್ ನಲ್ಲಿ ಮಾಡಿರ್ತೀರ. ಈ ರೀತಿ ಇಕ್ವೇಶನ್ಗಳು ಸಿಕ್ಕಿದಾಗ ನೀವು ಏನು ಮಾಡ್ತೀರಾ? x ನ ವ್ಯಾಲ್ಯೂ ಮತ್ತೆ z ನ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಅದನ್ನೇ ಇಲ್ಲಿ ಮಾಡಿ. ಸೊ ಏನು ಮಾಡ್ಬೇಕಾಯ್ತು? ಇದಕ್ಕೆ ಒಂದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕೊಟ್ಕೊಳ್ಳಿ, ಇನ್ನೊಂದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕೊಟ್ಕೊಳ್ಳಿ. ಯಾವ್ದಾದ್ರು ಟರ್ಮ್ ಕ್ಯಾನ್ಸಲ್ ಆಗುತ್ತಾ ನೋಡಿ ಡೈರೆಕ್ಟ್ ಆಗಿ? ಇಲ್ಲ ತಾನೆ, ಯಾವ್ದು ಟರ್ಮ್ ಕ್ಯಾನ್ಸಲ್ ಆಗಲ್ಲ. ಸೊ ನಾನೊಂದು ಐಡಿಯಾ ಮಾಡ್ಕೋಬೇಕು. ಅದು ನೋಡಿ, ಕೆಳಗಡೆ -2y ಇದೆ, ಮೇಲ್ಗಡೆ ಹೆಂಗಾದ್ರೂ +2y ಅನ್ನ ನಾನು ತಂದ್ಕೊಂಡ್ರೆ ನಾನು ಈ 2y ಮತ್ತು ಈ 2y ಗಳನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ಮೇಲ್ ನನ್ಗೆ ಏನ್ ಮಾಡಬೇಕು? 2y ಅನ್ನ ತಂದ್ಕೊಡ್ಬೇಕು. ಅದಕ್ಕೆ ನಾನು ಒಂದು ಐಡಿಯಾ ಮಾಡ್ತೇನೆ. ಏನಪ್ಪಾ ಅಂತಂದ್ರೆ, ಇಡೀ ಇಕ್ವೇಶನ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ನಾನು 2 ನಿಂದ ಮಲ್ಟಿಪ್ಲೈ ಮಾಡ್ಕೋತೇನೆ. ಓಕೆ, ರೈಟ್ ಹ್ಯಾಂಡ್ ಸೈಡ್ ಅನ್ನ 2 ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 ಇಂಟು 0 0ನೇ ಬರುತ್ತೆ. ಅದನ್ನ ಏನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ರೈಟ್ ಹ್ಯಾಂಡ್ ಸೈಡ್ ಅನ್ನ 2 ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನ್ ಬರುತ್ತೆ? 2x ಪ್ಲಸ್ 2y ಅಂತ ಬರುತ್ತೆ. ಹೌದಾ, 2x ಪ್ಲಸ್ 2y ಅಂತ ಬರುತ್ತೆ. ಈಗ ನಾನು ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ಅನ್ನ ಆಡ್ ಮಾಡಿದ್ರೆ, ಇಕ್ವೇಶನ್ ನಂಬರ್ 1 ಮತ್ತೆ ಇಕ್ವೇಶನ್ ನಂಬರ್ 2 ಅನ್ನ ಆಡ್ ಮಾಡಿದ್ರೆ ನೋಡಿ, ಇಲ್ಲಿ 2x ಇದೆ, ಕೆಳಗಡೆ 0x ಇದೆ. ಹೌದಾ, ಸೊ 2x ಪ್ಲಸ್ 0x ಏನಾಯ್ತು? 2x ಆಯ್ತು. 2y ಮೈನಸ್ 2y ಏನಾಯ್ತು? 0 ಆಯ್ತು. ಹೌದಾ, ಪ್ಲಸ್ 0y ಆಯ್ತು. ಈಸ್ ಈಕ್ವಲ್ ಟು 0 ಪ್ಲಸ್ 1 1 ಆಯ್ತು. ಓಕೆನಾ. ಸೊ 2x ನ ವ್ಯಾಲ್ಯೂ ಏನಾದಂಗಾಯ್ತು? ಹಂಗಾದ್ರೆ 1 ಆದಂಗಾಯ್ತು. ಸೊ x ನ ವ್ಯಾಲ್ಯೂ ಏನಾಯ್ತು? ಹಾಫ್ ಆಯ್ತು. ಹೌದಾ, 2 ಅನ್ನ ಈ ಕಡೆ ತಗೋಗಿ, x ನ ವ್ಯಾಲ್ಯೂ ಹಾಫ್ ಆಯ್ತು. ಅದೇ ರೀತಿ ನೀವು y ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿ. y ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದ್ರೆ ಏನ್ ಮಾಡ್ಬೇಕು ನಾವು? ಇದು ಏನ್ ಸಿಕ್ತಲ್ವಾ, x ಇಸ್ ಈಕ್ವಲ್ ಟು ಹಾಫ್ ಇದೆಯಲ್ವಾ, ಇದನ್ನ ತಗೊಂಡೋಗಿ ಇಕ್ವೇಶನ್ 1 ನಲ್ಲಿ ತುಂಬಬೇಕಾಯ್ತು. ಇಕ್ವೇಶನ್ 1 ಏನಿದೆ? 2x ಪ್ಲಸ್ 2y ಇಸ್ ಈಕ್ವಲ್ ಟು 0 ಇದೆ. x ನ ಜಾಗದಲ್ಲಿ ನಾವು ಏನು ತುಂಬಬಹುದು? ಹಾಫ್ ಅಂತ ತುಂಬಬಹುದು. ಸೊ x ನ ಜಾಗದಲ್ಲಿ ನಾವು ಹಾಫ್ ಅಂತ ತುಂಬಬಹುದು. ಓಕೆನಾ. 2 ಕ್ಯಾನ್ಸಲ್, 1 ಪ್ಲಸ್ 2y ಇಸ್ ಈಕ್ವಲ್ ಟು 0 ಆದಂಗೆ ಆಯ್ತು. 1 ಅನ್ನ ಆ ಕಡೆ ತಗೋಗಿ, -1 ಆಗುತ್ತೆ. ಹೌದಾ, ಸೊ 2y ಇಸ್ ಈಕ್ವಲ್ ಟು -1. y ಅನ್ನ ಇದ್ದಕ್ಕಿದ್ದಾಗ ಇಟ್ಕೊಳ್ಳಿ, 2 ಅನ್ನ ಈ ಕಡೆ ಕೊಡಿಸಿ, -1 ಡಿವೈಡೆಡ್ ಬೈ 2 ಅಂದ್ರೆ y ಇಸ್ ಈಕ್ವಲ್ ಟು -1/2 ಆದಂಗೆ ಆಯ್ತು.
ಎಕ್ಸ್ ನ ವ್ಯಾಲ್ಯೂನು ಸಿಕ್ತು, ವೈ ನ ವ್ಯಾಲ್ಯೂನು ಸಿಕ್ತು, ಝಡ್ ನ ವ್ಯಾಲ್ಯೂನು ಸಿಕ್ತು. ಸೊ ಇವನ್ನ ಇಲ್ಲಿ ತುಂಬಿಬಿಟ್ರೆ ನಮ್ಮ ಇಕ್ವೇಶನ್ ಸಿಕ್ಕಿದಾಗ ಆಗತ್ತೆ. ಇದು ಇಕ್ವೇಶನ್ ನಮ್ದು, ಹೌದಾ? ಇದೇ ನಮ್ಮ ಫಾರ್ಮುಲಾ. ಎಕ್ಸ್ ವೈ ಝಡ್ ನ ವ್ಯಾಲ್ಯೂ ನಮ್ಗೆ ಗೊತ್ತಿರಲಿಲ್ಲ, ನಾವು ಈಗ ಕಂಡಿಡ್ಕೊಂಡಿದ್ದೇವೆ. ಸೊ ಈ ಫಾರ್ಮುಲಾದಲ್ಲಿ ಎಕ್ಸ್ ವೈ ಮತ್ತೆ ಝಡ್ ನ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ತುಂಬಿಟ್ರೆ ನಮ್ಮ ಫಾರ್ಮುಲಾ ಸಿಕ್ಕಿದಾಗ ಆಗುತ್ತೆ. ಕೆ ಇಂಟು ಎಲ್ ನ ಪವರ್ ಎಕ್ಸ್. ಎಕ್ಸ್ ಎಷ್ಟಿದೆ? ಹಾಫ್ ಇದೆ, ಹೌದಾ? ಸೊ ಎಲ್ ನ ಪವರ್ ಎಕ್ಸ್ ಜಾಗದಲ್ಲಿ ಹಾಫ್ ಬರ್ಕೊಂಡೆ. ಕಡೆಗೆ ಜಿ ನ ಪವರ್ ವೈ ಇದೆ, ಜಿ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ಜಿ ನ ಪವರ್ ವೈ ಇದೆ ಅಲ್ವಾ? ಸೊ ವೈ ಜಾಗದಲ್ಲಿ ಏನ್ ಬರಿಬಹುದು? ಮೈನಸ್ ಹಾಫ್ ಅಂತ ಬರಿಬಹುದು. ಮೈನಸ್ ಹಾಫ್ ಅಂತ ಬರ್ಕೊಂಡೆ, ಓಕೆನಾ? ನೆಕ್ಸ್ಟ್ ನೋಡಿ, ಎಂ ನ ಪವರ್ ಝಡ್ ಇದೆ. ಝಡ್ ಏನಿದೆ ಇಲ್ಲಿ? ಆಕ್ಚುಲಿ ಝಡ್ ನ ವ್ಯಾಲ್ಯೂ 0 ಇದೆ. ಸೊ ಎಂ ಪವರ್ ಝಡ್ ನ ಜಾಗದಲ್ಲಿ ನಾವು 0 ಅಂತ ಬರಿಬಹುದು. ಓಕೆ, ಇವೆಲ್ಲ ಕ್ಲಿಯರ್, ಇವೆಲ್ಲ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಎಂ ಪವರ್ 0 ಅಂತಂದ್ರೆ ಏನು? ಎಂ ಪವರ್ 0 ಅಥವಾ ಯಾವ್ದಾದ್ರೂ ಒಂದು ಸಂಖ್ಯೆ, ಫಾರ್ ಎಕ್ಸಾಂಪಲ್ 2 ಇದೆ ಅಂತ ಇಟ್ಕೊಳ್ಳಿ. 2 ನ ಪವರ್ 0 ಅಂತಂದ್ರೆ ಇದ್ರ ವ್ಯಾಲ್ಯೂ 1. 5 ನ ಪವರ್ 0 ಅಂತಂದ್ರೆ ಇದ್ರ ವ್ಯಾಲ್ಯೂ ಕೂಡ 1. ಅದೇ ರೀತಿ ಎಂ ನ ಪವರ್ 0 ಇದೆ, ಯಾವುದೋ ಒಂದು ಸಂಖ್ಯೆಯ ಪವರ್ 0 ಇದೆ ಅಂತಂದ್ರೆ ಇದರ ವ್ಯಾಲ್ಯೂ 1 ಅಂತ ಅರ್ಥ. ಸೊ 1 ಅನ್ನ ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಟಿ ಇಸ್ ಈಕ್ವಲ್ ಟು ಇಷ್ಟೇ ಬರೆದ್ರೆ ಕರೆಕ್ಟು, ಇಷ್ಟೇ ಬರೆದ್ರೆ ರಾಂಗ್ ಆನ್ಸರ್ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಕೂಡ ಕರೆಕ್ಟ್ ಆನ್ಸರ್. ಆದ್ರೆ ನಾನು ಈ ಆನ್ಸರ್ ನ ಒಂದ್ ಸ್ವಲ್ಪ ಚಂದ ಮಾಡಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಓಕೆನಾ? ಕೆ ಜಾಗದಲ್ಲಿ ಕೆ ಬರ್ಕೊಂಡೆ, ಎಲ್ ಪವರ್ ಹಾಫ್ ಇದೆ, ಎಲ್ ಪವರ್ ಹಾಫ್ ನ ಜಾಗದಲ್ಲಿ ಎಲ್ ಪವರ್ ಹಾಫ್ ಅಂತ ಬರ್ಕೊಂಡಿದ್ದೇನೆ. ಇಲ್ಲೇನಿದೆ? ಜಿ ಪವರ್ ನ ಮೈನಸ್ ಹಾಫ್ ಇದೆ, ಜಿ ನ ಪವರ್ ಮೈನಸ್ ಹಾಫ್ ಇದೆ. ಮೈನಸ್ ಹಾಫ್ ಇರೋದ್ರಿಂದ ಅದನ್ನ ನಾನು ಕೆಳಗಡೆ ಬರ್ಕೋತೀನಿ. ಓಕೆ, ಸೊ ಜಿ ಪವರ್ ಹಾಫ್ ಅಂತ ಬರ್ಕೋತೀನಿ. ಓಕೆ, ಜಿ ಪವರ್ ಮೇಲ್ಗಡೆ ಇದ್ದಾಗ ಜಿ ಪವರ್ ಮೈನಸ್ ಹಾಫ್ ಇತ್ತು, ಅದನ್ನ ಕೆಳಗಡೆ ತಗೊಬಂದೆ. ಸೊ ಜಿ ಪವರ್ ಹಾಫ್ ಆಯ್ತು ಅಷ್ಟೇ, ಓಕೆನಾ? ಸೊ ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇದೆ. ವ್ಯತ್ಯಾಸ ಗೊತ್ತಾಯ್ತಾ ನಾನು ಏನು ಮಾಡಿದೆ ಅಂತ? ನೋಡಿ, ನಾವು ನೆಕ್ಸ್ಟ್ ಏನ್ ಮಾಡ್ಬೋದು? ಇಲ್ಲಿ ಎಲ್ ನ ಪವರ್ ಕೂಡ ಹಾಫ್ ಇದೆ, ಜಿ ನ ಪವರ್ ಕೂಡ ಹಾಫ್ ಇದೆ. ಸೊ ಇವುಗಳ ಪವರ್ ಅನ್ನ ನಾನು ಕಾಮನ್ ತೆಗಿಬೋದಾ? ಇವುಗಳ ಪವರ್ ಗಳನ್ನ ನಾನು ಕಾಮನ್ ತೆಗಿತೇನೆ. ಎಲ್ ನ ಪವರ್ ಕೂಡ ಹಾಫ್ ಇತ್ತು, ಜಿ ನ ಪವರ್ ಗಳು ಕೂಡ ಹಾಫ್ ಇತ್ತು. ಸೊ ನಾನು ಇವುಗಳ ಪವರ್ ಅನ್ನ ಕಾಮನ್ ಆಗಿ ಹಾಫ್ ತೆಗೆದೆ. ಯಾವ್ದಾದ್ರೂ ಸಂಖ್ಯೆಯ ಪವರ್ ಹಾಫ್ ಅಂತಂದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್ 2 ನ ಪವರ್ ಹಾಫ್ ಅಂತಂದ್ರೆ ಏನರ್ಥ? ಇದು ಸ್ಕ್ವೇರ್ ರೂಟ್ ಆಫ್ 2 ಅಂತ ಅರ್ಥ. 5 ನ ಪವರ್ ಹಾಫ್ ಅಂತಂದ್ರೆ ಏನರ್ಥ? ಇದು ಸ್ಕ್ವೇರ್ ರೂಟ್ ಆಫ್ 5 ಅಂತ ಅರ್ಥ. ಅದೇ ರೀತಿ ಎಲ್ ಬೈ ಜಿ ನ ಪವರ್ ಹಾಫ್ ಅಂದ್ರೆ ಏನರ್ಥ? ಎಲ್ ಬೈ ಜಿ ನ ಪವರ್ ಹಾಫ್ ಅಂದ್ರೆ ಏನರ್ಥ? ಇದು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ ಅಂತ ಅರ್ಥ. ಇದು ನಾವು ಡಿರೈವ್ ಮಾಡಿರುವಂತ ಫಾರ್ಮುಲಾ. ನೋಡಿ, ಬರೀ ಡೈಮೆನ್ಷನ್ ಅನಾಲಿಸಿಸ್ ಅನ್ನು ಯೂಸ್ ಮಾಡಿಕೊಂಡು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಗೊತ್ತಿದ್ರೆ ಸಾಕು, ನಾವು ಒಂದು ಫಾರ್ಮುಲಾವನ್ನೇ ಡಿರೈವ್ ಮಾಡ್ಬೋದು. ಮತ್ತೆ ನಾವು ಫಾರ್ಮುಲಾ ಡಿರೈವ್ ಮಾಡಿದಷ್ಟೇ ಅಲ್ಲದೆ ನಾವು ಇಲ್ಲಿ ಒಂದು ವಿಷಯವನ್ನು ಕೂಡ ಕಂಡುಕೊಂಡಿದ್ದೇವೆ. ಏನ್ ಗೊತ್ತಾ? ಕ್ವೆಶ್ಚನ್ ನಲ್ಲಿ ಅವ್ರು ಸ್ಟಾರ್ಟಿಂಗ್ ನಲ್ಲಿ ಏನ್ ಹೇಳಿದ್ರು? ನಮ್ಮ ಈ ಪೀರಿಯಡ್ ಆಫ್ ಆಸಿಲೇಷನ್ ಇದೆಯಲ್ವಾ, ಈ ಆಸಿಲೇಷನ್ ಆಗೋದಕ್ಕೆ ಏನ್ ಟೈಮ್ ತಗೊಳತ್ತಲ್ವಾ, ಆ ಟೈಮ್ ನಮ್ಮ ಈ ಬಾಬ್ ನ ಮಾಸ್ ನ ಮೇಲೆ, ಅಂದ್ರೆ ಬಾಬ್ ಎಷ್ಟು ದ್ರವ್ಯರಾಶಿಯನ್ನು ಹೊಂದಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಫಾರ್ಮುಲಾದಲ್ಲಿ ಮಾಸ್ ಅಂತ ಎಲ್ಲೂ ಇಲ್ವೇ ಇಲ್ಲ, ಎಂ ಅಂತ ಎಲ್ಲೂ ಇಲ್ವೇ ಇಲ್ಲ. ಅಂದ್ರೆ ಏನರ್ಥ? ನಮ್ಮ ಪೀರಿಯಡ್ ಆಫ್ ಆಸಿಲೇಷನ್ ಮಾಸ್ ನ ಮೇಲೆ, ಅಂದ್ರೆ ಬಾಬ್ ನ ಕೆಳಗಡೆ ಬಾಬ್ಗೆ ಬಾಬ್ಗೆ ಇರುತ್ತಲ್ವಾ ಆ ಮಾಸ್ ನ ಮೇಲೆ ಅದು ಡಿಪೆಂಡ್ ಆಗಲ್ಲ ಅಂತ ಅರ್ಥ. ನೀವು ಇದನ್ನ ಲ್ಯಾಬ್ ನಲ್ಲಿ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀರಾ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕೂಡ ನಿಮ್ಗದು ಮಾಸ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಬರುತ್ತೆ. ಮೊದಲು ಒಂದು ಪೆಂಡ್ಯುಲಮ್ಗೆ, ಒಂದು ದಾರಕ್ಕೆ ನೀವು 5 kg ಮಾಸ್ ಅನ್ನ ಕಟ್ಟಿ ನೋಡ್ತೀರಾ, 5 ಗ್ರಾಮ್ ಮಾಸ್ ಕಟ್ಟಿ ನೋಡ್ತೀರಾ, ಆವಾಗ್ಲೂ ಸೇಮ್ ಟೈಮ್ ಪೀರಿಯಡ್ ಬರುತ್ತೆ. ಅದಾದ್ಮೇಲೆ ಒಂದು 10 ಗ್ರಾಮ್ ಕಟ್ಟಿ ನೋಡ್ತೀರಾ, ಆವಾಗ್ಲೂ ಟೈಮ್ ಪೀರಿಯಡ್ ಸೇಮ್ ಬರುತ್ತೆ. 20 ಗ್ರಾಮ್ ಕಟ್ಟಿ ನೋಡ್ತೀರಾ, 30 ಗ್ರಾಮ್ ಕಟ್ಟಿ ನೋಡ್ತೀರಾ, ಆವಾಗ ಕೂಡ ನಿಮ್ಮ ಟೈಮ್ ಸೇಮ್ ಬರುತ್ತೆ. ಓಕೆನಾ? ಸೊ ನಮ್ಮ ಪೀರಿಯಡ್ ಆಫ್ ಆಸಿಲೇಷನ್ ಅಥವಾ ಏನ್ ಟೈಮ್ ತಗೊಳುತ್ತೋ ಅದು ಮಾಸ್ ನ ಮೇಲೆ ಡಿಪೆಂಡ್ ಆಗೋದಿಲ್ಲ ಅನ್ನೋದನ್ನ ನಾವು ಇದ್ರ ಮೇಲೆ ಕಲ್ತ್ವಿ. ಅಷ್ಟೆಲ್ಲ ಬೇಡ, ನೀವು ಈ ರೀತಿ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿ ನೀವು ಡೈಮೆನ್ಷನ್ಗಳಿಂದ ಯಾವ ರೀತಿ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಓಕೆನಾ? ಅಂತೂ ನಾವು ಚಾಪ್ಟರ್ ನಲ್ಲಿ ಏನೇನು ಕಲಿಬೇಕಾಗಿತ್ತೋ ಎಲ್ಲವನ್ನ ಕಲ್ತಾಗಿದೆ. ಒಂದೆರಡು ಕ್ವಶನ್ ಗಳನ್ನ ಮಾಡಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ಬಿಡ್ತೇನೆ. ನಿಮ್ ಪ್ರಶ್ನೆ ಬೋರ್ಡ್ ಮೇಲೆ ಬರೆದಿಟ್ಟಿದ್ದೇನೆ, ಒಂದ್ಸಲ ವಿಡಿಯೋ ಪಾಸ್ ಮಾಡ್ಕೊಂಡು ಇಡೀ ಕ್ವಶನ್ ಅನ್ನ ಓದ್ಕೊಳ್ಳಿ. ಪ್ರಶ್ನೆ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಈಗ ಅದನ್ನ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಆಯ್ತಾ? ಏನ್ ಕೇಳ್ತಾ ಇದಾರಪ್ಪ ಪ್ರಶ್ನೆಯಲ್ಲಿ ಅಂತಂದ್ರೆ, ಪಿ ಕ್ಯೂ ಆರ್ ಅಂತ 3 ಫಿಸಿಕಲ್ ಕ್ವಾಂಟಿಟಿಗಳಿದಾವಂತೆ. ಆದ್ರೆ ಪಿ ನ ಡೈಮೆನ್ಷನ್ನೇ ಬೇರೆ, ಕ್ಯೂ ನ ಡೈಮೆನ್ಷನ್ನೇ ಬೇರೆ, ಆರ್ ನ ಡೈಮೆನ್ಷನ್ನೇ ಬೇರೆ, ಆಯ್ತಾ? ಈಗ ಇಷ್ಟು 4 ಆಪ್ಷನ್ ಅಲ್ಲಿ ಕೊಟ್ಟಿದಾರಲ್ಲ, ಈ 4ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿರಲು ಚಾನ್ಸೇ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ನೆವರ್ ಬಿ ಅ ಮೀನಿಂಗ್ಫುಲ್ ಕ್ವಾಂಟಿಟಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ 4ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾವ ಆಪ್ಷನ್ ರಾಂಗ್, ಪಕ್ಕಾ ರಾಂಗ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಆಪ್ಷನ್ 1 ಅನ್ನ ನೋಡೋಣ. ಆಪ್ಷನ್ 1 ಅನ್ನ ನೋಡೋದಾದ್ರೆ ಪಿ ಕ್ಯೂ ಡಿವೈಡೆಡ್ ಬೈ ಆರ್ ಇದೆ. ಅಂದ್ರೆ ಎಷ್ಟು ಟರ್ಮ್ ಇದೆ ಇದರಲ್ಲಿ? ಆಪ್ಷನ್ 1 ನಲ್ಲಿ ಎಷ್ಟು ಟರ್ಮ್ ಇದೆ? ಬರೇ 1 ಟರ್ಮ್ ಇದೆ. ಸೊ ಇಲ್ಲಿ ಸಮಸ್ಯೆನೇ ಬರೋದಿಲ್ಲ. ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ
ಕರೆಕ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿ ಆಪ್ಷನ್ ಬಿನೇ ಸರಿಯಾದ ಉತ್ತರ. ಅರ್ಥ ಆಗ್ಲಿಲ್ವಾ? ಆಪ್ಷನ್ ಬಿ ಇಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ನೆವರ್ ಬಿ ಅ ಮೀನಿಂಗ್ಫುಲ್ ಕ್ವಾಂಟಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ 4ರಲ್ಲಿ ತಪ್ಪಾಗಿರುವ ಆಪ್ಷನ್ ಅನ್ನ ಹುಡುಕ್ಬೇಕು. ತಪ್ಪಾಗಿರೋ ಆಪ್ಷನ್ ಇದು ಅಂತ ನಾನು ಹೇಳ್ತಾ ಇದ್ದೇನೆ, ಅಂದ್ರೆ ಇದೇ ಕರೆಕ್ಟ್ ಆನ್ಸರು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಪಿ ಬೇರೆ ಕ್ವಾಂಟಿಟಿ, ಹೌದಾ? ಪಿ ಮತ್ತೆ ಪಿ ಕ್ಯೂ ಆರ್ಗಳು ಡಿಫ್ರೆಂಟ್ ಫಿಸಿಕಲ್ ಡಿಫ್ರೆಂಟ್ ಡೈಮೆನ್ಷನ್ ಅನ್ನು ಹೊಂದಿದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಪಿ ನ ಡೈಮೆನ್ಷನ್ನೇ ಬೇರೆ, ಕ್ಯೂ ನ ಡೈಮೆನ್ಷನ್ನೇ ಬೇರೆ, ಅವೆರಡನ್ನು ಹೇಗೆ ಮೈನಸ್ ಮಾಡ್ತೀರಾ? ಸೊ ಮೈನಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ತಾನೆ. ಸೊ ಬಿ ಇಲ್ಲಿ ರಾಂಗ್ ಆಗುತ್ತೆ. ಅಣ್ಣ ಸಿ ಮತ್ತು ಡಿ ನಲ್ಲೂ ಮೈನಸ್ ಬಂದಿದೆಯಲ್ಲ, ಅದ್ಯಾಕೆ ಕರೆಕ್ಟು? ಅದ್ಯಾಕೆ ಕರೆಕ್ಟ್ ಆಗಬಹುದು? ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೇನು ಎಕ್ಸಾಂಪಲ್ ನನ್ನ ತಲೆಯಲ್ಲಿ ಹೊಳಿಲಿಲ್ಲ ಸದ್ಯ, ಹೊಳೆದ್ರೆ ಈಗ ಹೇಳ್ಬಿಡ್ತಿದ್ದೆ. ಬಟ್ ಡಿಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಅವಾಗ ಇದು ಕರೆಕ್ಟ್ ಆಗಿರಬಹುದು ಅಂತ ನಿಮ್ಗೆ ಅನ್ಸತ್ತೆ. ಆಯ್ತಾ? ಈಗ ನೋಡಿ, ಪಿ ಸಪೋಸ್ ಪಿ ಅನ್ನೋದು ವೆಲಾಸಿಟಿ ಆಗಿರ್ಬಹುದು, ಓಕೆನಾ? ಕ್ಯೂ ಅನ್ನೋದು ಟೈಮ್ ಆಗಿರ್ಬಹುದು, ಆರ್ ಅನ್ನುವಂಥದ್ದು ಲೆಂತ್ ಆಗಿರ್ಬಹುದು, ಹೌದಾ? 3 ಬೇರೆ ಬೇರೆ ಡೈಮೆನ್ಷನ್ ಅನ್ನು ಹೊಂದಿದೆ, ಹೌದಾನೆ? ವೆಲಾಸಿಟಿಗೆ ಬೇರೆ ಡೈಮೆನ್ಷನ್ ಇರುತ್ತೆ, ಟೈಮ್ಗೆ ಬೇರೆ ಡೈಮೆನ್ಷನ್ ಇರುತ್ತೆ, ಲೆಂತ್ಗೆ ಬೇರೆ ಡೈಮೆನ್ಷನ್ ಇರುತ್ತೆ. ಸೊ ಅವ್ರು ಕೊಟ್ಟ ಕಂಡೀಷನ್ಗಳಿಗೆ ಸ್ಯಾಟಿಸ್ಫೈ ಮಾಡ್ದಂಗೆ ಆಯ್ತು. ಅವೆಲ್ಲ ಬೇರೆ ಡೈಮೆನ್ಷನ್ಗಳಿರುತ್ತೆ. ಪಿ ಇಂಟು ಕ್ಯೂ ಅಂತ ಹೇಳಿದ್ದಾರೆ. ವೆಲಾಸಿಟಿ ಡೈಮೆನ್ಷನ್ ಏನಪ್ಪ? ವೆಲಾಸಿಟಿ ಡೈಮೆನ್ಷನ್ ಏನಪ್ಪಾ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಒಂದು ಲೆಕ್ಕದ ಲೆಂತ್, ಸೊ ಲೆಂತ್ ನ ಡೈಮೆನ್ಷನ್ ಡಿವೈಡೆಡ್ ಬೈ ಟೈಮ್ ನ ಡೈಮೆನ್ಷನ್ ಆಯ್ತು. ಕ್ಯೂ ಅಂತಂದ್ರೆ ಟಿ ಅಂತ ಹೇಳಿದೆ, ಟೈಮ್ ಅಂತ ಹೇಳಿದೆ. ಸೊ ಕ್ಯೂ ನ ಡೈಮೆನ್ಷನ್ ಏನಾಗಬೇಕಾಯ್ತು? ಟಿ ಆಗಬೇಕಾಯ್ತು, ಓಕೆನಾ? ಅದೇ ರೀತಿ ಮೈನಸ್ ಆರ್ ಇದೆ. ಆರ್ ಅಂತಂದ್ರೆ ಲೆಂತ್ ಅಂತ ಹೇಳಿದ್ದೆ, ಸೊ ಲೆಂತ್ ನ ಡೈಮೆನ್ಷನ್ ಎಲ್ ಆಗಿರ್ಬೇಕಾಯ್ತು, ಹೌದಾ? ಈಗ ಇಲ್ಲಿ ನೋಡಿ, ಪಿ ಕ್ಯೂ ಅನ್ನ ನೋಡಿ, ಅಂದ್ರೆ ವೆಲಾಸಿಟಿ ಮತ್ತೆ ಟೈಮ್ ಅನ್ನ ನೋಡಿ. ಇಲ್ಲಿರೋ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಪಿ ಕ್ಯೂ ನ ಡೈಮೆನ್ಷನ್ ಇಡಿಯಾಗಿ ಏನ್ ಬಂದಂಗಾಯ್ತು? ನಮಗೆ ಲೆಂತ್ ಅಂತಾನೆ ಬಂದಂಗಾಯ್ತು. ಆರ್ ನ ಡೈಮೆನ್ಷನ್ ಕೂಡ ಲೆಂತೆ ಬಂದಂಗಾಯ್ತು. ಸೊ ಲೆಂತ್ ಇಂದ ಲೆಂತ್ ಮೈನಸ್ ಆಗೋದಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಪಾಸಿಬಿಲಿಟಿ ಇದೆ ಅಲ್ವಾ, ಪಿ ಕ್ಯೂ ಮೈನಸ್ ಆರ್ ಅನ್ನುವಂತ ಪಾಸಿಬಿಲಿಟಿ ಇದೆ ಅಲ್ವಾ, ಇದು ಮೀನಿಂಗ್ಫುಲ್ ಆದ್ರೂ ಆಗಬಹುದು. ಆದ್ರೆ ಈ ತರದ್ದು ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಇದು ಮೀನಿಂಗ್ಫುಲ್ ಆಗ್ಬೋದು ಅಂತಂದ್ರೆ ಇದು ಕೂಡ ಮೀನಿಂಗ್ಫುಲ್ ಆಗುವಂತ ಸಾಧ್ಯತೆಗಳನ್ನ ಹೊಂದಿರುತ್ತೆ. ನಿಮ್ ತಲೆಯಲ್ಲಿ ಏನಾದ್ರು ಎಕ್ಸಾಂಪಲ್ಗಳು ಬಂದ್ರೆ, ಈ ರೀತಿ ಕ್ವಾಂಟಿಟಿಗೆ ನಿಮ್ ತಲೆಯಲ್ಲಿ ಏನಾದ್ರು ಎಕ್ಸಾಂಪಲ್ ಬಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಆಯ್ತಾ? ಸೊ ಈ ಕ್ವಶನ್ ಅಲ್ಲಿ ಏನಿದೆ, ಇದಕ್ಕೆ ಆನ್ಸರ್ ಯಾಕೆ ಇದೆ ಸರಿ ಅನ್ನೋದು ಕನ್ಫರ್ಮ್ ಆಯ್ತಾ? ಓಕೆ, ಈಗ ಮುಂದಿನ ಕ್ವಶನ್ ಅನ್ನ ನೋಡೋಣ. ಅ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಒಂದು ಡೈಮೆನ್ಷನ್ ಇಲ್ಲದೆ ಇರುವಂತಹ ಕ್ವಾಂಟಿಟಿ. ಆಪ್ಷನ್ ಎ ನೆವರ್ ಹ್ಯಾಸ್ ಅ ಯೂನಿಟ್, ಆಪ್ಷನ್ ಬಿ ಆಲ್ವೇಸ್ ಹ್ಯಾಸ್ ಯೂನಿಟ್, ಆಪ್ಷನ್ ಸಿ ಮೇ ಹ್ಯಾವ್ ಯೂನಿಟ್, ಡಿ ಡಸ್ ನಾಟ್ ಎಕ್ಸಿಸ್ಟ್. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂದ್ರೆ ಡೈಮೆನ್ಷನ್ ಇಲ್ಲದೆ ಇರುವಂತ ಕ್ವಾಂಟಿಟಿ ನೆವರ್ ಹ್ಯಾಸ್ ಅ ಯೂನಿಟ್. ಡೈಮೆನ್ಷನ್ ಇಲ್ಲದೆ ಇರುವಂತ ಕ್ವಾಂಟಿಟಿಗೆ ಯೂನಿಟ್ಟೇ ಇಲ್ವಾ? ಒಂದು ನಾವು ನೋಡಿದ್ವಿ, ಆಂಗಲ್ ಅನ್ನೋದನ್ನ ನೋಡಿದ್ವಿ, ಹೌದಾ? ಆಂಗಲ್ ಅನ್ನ ನಾವು ರೇಡಿಯನ್ ನಲ್ಲಿ ಹೇಳ್ಬಹುದು. ಸೊ ಆಂಗಲ್ಗೆ ಯೂನಿಟ್ ಇದ್ದಾಗಾಯ್ತು. ಆದ್ರೆ ಆಂಗಲ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಕೂಡ ಹೌದಾನೆ? ಸೊ ಆಂಗಲ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಆದ್ರೆ ಅದಕ್ಕೆ ಯೂನಿಟ್ ಇದೆ. ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೋದಿಲ್ಲ, ಓಕೆನಾ? ಆಪ್ಷನ್ ಬಿ ನೋಡಿ, ಆಲ್ವೇಸ್ ಹ್ಯಾಸ್ ಅ ಯೂನಿಟ್. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಯಾವತ್ತೂ ಯೂನಿಟ್ ಅನ್ನು ಹೊಂದಿರತ್ತಾ? ಇಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೊಳ್ಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂನಿಟ್ ಅನ್ನು ಹೊಂದಿರತ್ತಾ? ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಅಷ್ಟೇ. 1.33 ಗ್ರಾಮ್, 1.33 kg, 1.33 ಮೀಟರ್, ಈ ತರ ಏನಾದ್ರೂ ಇದೆಯಾ? ಇಲ್ಲ ತಾನೆ? ಸೊ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಅಷ್ಟೇ. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಆದ್ರೆ ಅದಕ್ಕೆ ಯೂನಿಟ್ ಸಹ ಇಲ್ಲ. ಸೊ ಆಪ್ಷನ್ ಬಿ ಆಲ್ವೇಸ್ ಹ್ಯಾಸ್ ಅ ಯೂನಿಟ್ ಅನ್ನೋದು ಕೂಡ ರಾಂಗ್ ಆನ್ಸರ್. ಸಿ ಮೇ ಹ್ಯಾವ್ ಅ ಯೂನಿಟ್, ಯೂನಿಟ್ ಅನ್ನ ಹೊಂದಿರಬಹುದು, ಹೌದಾನೆ? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಡಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಇರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಇರೋದೇ ಇಲ್ವಾ? ಇದೆ. ಮತ್ತೆ ಯಾವ್ದು ನಾನು ಈಗ ಹೇಳೋದು ಆಂಗಲ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿನೇ, ಆದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಆಂಗಲ್ ಅನ್ನೋದು ಇರುತ್ತೆ, ಹೌದಾನೆ? ಸೊ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾಸ್ ಯೂನಿಟ್ ಬಟ್ ನೋ ಡೈಮೆನ್ಷನ್? ಯೂನಿಟ್ ಇರ್ಬೇಕಂತೆ, ಡೈಮೆನ್ಷನ್ ಇರಬಾರ್ದಂತೆ. ಅಂದ್ರೆ ಯೂನಿಟ್ ಇರುವಂತ ಡೈಮೆನ್ಷನ್ಲೆಸ್ ಕ್ವಾಂಟಿಟಿಯನ್ನ ನಾವು ನೋಡಬೇಕು. ಆಪ್ಷನ್ ಎ ರಿಫ್ರಾಕ್ಟಿವ್ ಇಂಡೆಕ್ಸ್, ಇದಕ್ಕೆ ಯೂನಿಟೇ ಇಲ್ಲ, ಓಕೆನಾ? ಆಪ್ಷನ್ ಬಿ ರಿಲೇಟಿವ್ ಡೆನ್ಸಿಟಿ. ರಿಲೇಟಿವ್ ಡೆನ್ಸಿಟಿ ಬಗ್ಗೆ ನಿಮ್ಗೆ ಏನೋ ಗೊತ್ತಿಲ್ಲ, ಸೊ ಅದನ್ನಲ್ಲಿ ಬಿಟ್ಬಿಡಿ, ಇಗ್ನೋರ್ ಮಾಡಿಬಿಡಿ. ಆಪ್ಷನ್ ಸಿ ಸ್ಟ್ರೇನ್ ಬಗ್ಗೆ ಕೂಡ ನಿಮ್ಗೆ ಗೊತ್ತಿಲ್ಲ, ಅದನ್ನ ಇಗ್ನೋರ್ ಮಾಡಿಬಿಡಿ. ಇಲ್ಲಿ ತುಂಬಾ ಕ್ವಶನ್ ಅದೇ ರೀತಿ ಕೇಳಿದಾರೆ ಅವರು, ಅದಕ್ಕೆ ನಾನು ಸುಮಾರು ಕ್ವಶನ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಕ್ವಶನ್ಗಳು ಯಾವ ರೀತಿ ಇದೆ ಅಂತ ನಿಮ್ಗೆ ಇನ್ನ ನೀವು ಆ ಚಾಪ್ಟರ್ನ ಕಲೀಲೇ ಇಲ್ಲ, ಬಟ್ ಅದ್ರ ಬಗ್ಗೆ ಕ್ವಶನ್ ಅನ್ನ ತೆಗೆದಿದ್ದಾರೆ. ಡೈಮೆನ್ಷನ್ ಬಗ್ಗೆನೇ ಕೇಳಿದ್ದಾರೆ, ಬಟ್ ಅಲ್ಲಿ ಬರುವಂತ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡ ಮೇಲೆ ಈ ಕ್ವಶನ್ಗಳನ್ನ ಆನ್ಸರ್ ಮಾಡೋದಕ್ಕೆ ಸಮರ್ಥರಾಗ್ತೀರಾ. ಸೊ ಸುಮಾರು ಕ್ವಶನ್ಗಳನ್ನ ನಾನು ಅದಕ್ಕೆ ಕನ್ಸಿಡರ್ ಮಾಡಿಲ್ಲ. ಆ ಚಾಪ್ಟರ್ನ ಹೇಳ್ತಾ ಇಲ್ಲಿನ ಒಂದೆರಡು ಕ್ವಶನ್ಗಳನ್ನು ಕೂಡ ನಾನು ಮಾಡಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ, ಓಕೆನಾ? ಸೊ ಲಾಸ್ಟ್ ಆಪ್ಷನ್ ನೋಡಿ, ಆಂಗಲ್ಗೆ ಯೂನಿಟ್ ಇದೆ ಬಟ್ ಡೈಮೆನ್ಷನ್ ಇಲ್ಲ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಏನು? ಆಂಗಲ್. ಇದಾಗಿತ್ತು ಇವತ್ತಿನ ಕ್ಲಾಸ್.
ವಿಡಿಯೋದಲ್ಲಿ ಹೇಳಿರುವಂಥ ವಿಷಯಗಳು ಅರ್ಥ ಆಗಿದ್ರೆ ಲೈಕ್ ಆಗದೆ ಇದ್ರೆ ಡಿಸ್ಲೈಕ್ ಅನ್ನು ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.